ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನೋಡುವ ಕಣ್ಣಿರಲು ಕೇಳುವ ಕಿವಿ ಇರಲು ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಹೌದು, ಪ್ರಕೃತಿಯಲ್ಲಿ ಸಂಗೀತವಿದೆ. ಹರಿಯುವ ನೀರಿನಲ್ಲಿ, ಕೋಗಿಲೆ ಕೊರಳಲ್ಲಿ, ಭ್ರಮರದ ಝೇಂಕಾರದಲ್ಲಿ, ಮುನಿಗಳ ಓಂಕಾರದಲ್ಲಿ ಎಲ್ಲೆಲ್ಲೂ ಸಂಗೀತವೇ ಇದೆ. ಅಷ್ಟೇ ಯಾಕೆ, ಇವತ್ತಿನ ನಮ್ಮ ವಾರದ ಅತಿಥಿ ಸಂಚಿಕೆಯಲ್ಲೂ ಕೂಡ ಸಂಗೀತವೇ ತುಂಬಿದೆ. ಆ ಮಾಧುರ್ಯದ ಸೌಂದರ್ಯವೇ ನಿಮ್ಮೆಲ್ಲರ ಅನುಭವಕ್ಕೆ ಬರಲಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಯ ಜೊತೆಗೆ ನಾನು ಹಾಡಕ್ಕೂ ಸೈ ಮತ್ತೆ ಜೊತೆಗೆ ಒಬ್ಬ ಇಂಜಿನಿಯರ್ ಆಗಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಕೂಡ ಎರಡನ್ನೂ ಸಮ ಪ್ರಮಾಣದಲ್ಲಿ ನಿಭಾಯಿಸ್ತೀನಿ ಅನ್ನುವಂಥ ವಿಶೇಷ ಕೌಶಲ್ಯ ಇರುವಂಥ ಸಾಧಕರು ನಮ್ಮೊಟ್ಟಿಗಿದ್ದಾರೆ. ನನಗೆ ಪ್ರಶಸ್ತಿ ಸನ್ಮಾನಗಳು ನನ್ನ ಸಾಧನೆಗೆ ಗುರುತಿಸಿ ಬಂದರೂ ಪರವಾಗಿಲ್ಲ, ಆದರೆ ನನ್ನ ಎರಡು ಕಣ್ಣುಗಳು ಹೇಗಿದೆಯೋ ಹಾಗೆ ಸಂಗೀತವೂ ಇದೆ ಮತ್ತು ನಾನು ಒಬ್ಬ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತೀನಿ ಅನ್ನೋದು. ಇದು ಪರಂಪರಾಗತವಾಗಿ ಮನೆತನದಲ್ಲಿ ಇದ್ದರೂ ಕೂಡ ನನಗೂ ನನ್ನ ಜವಾಬ್ದಾರಿ ಇದೆ. ಈ ಸಂಸ್ಕಾರವನ್ನು ಮುಂದುವರಿಸಬೇಕು. ಅದಕ್ಕೆ ಅಪ್ಪ ಅಮ್ಮ ಹೇಳ್ಕೊಟ್ಟಂಥ ಶಾಸ್ತ್ರ ಅಥವಾ ನನ್ನ ಗುರುಗಳು ಹಾಕ್ಕೊಟ್ಟಂಥ ಪಾಠದ ಚೌಕಟ್ಟು ಇದೆಲ್ಲವನ್ನು ಮೀರಿದ್ದು ನನ್ನತನ ಇರಬೇಕು ಅಂತ ಹೇಳಿ ತಮ್ಮ ತನದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ವಿಶೇಷವಾದಂಥ ವಿನಯದ ಜೊತೆಗೆ ಅವರದೇ ಆದಂಥ ಶಾರೀರದ ಶರ್ವವನ್ನು ತೋರಿಸ್ತಾರೆ. ಅಂದರೆ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯ ವಿಶೇಷವಾದಂಥ ಸಾಧನೆಗೆ ನಾವೆಲ್ಲರೂ ಕೂಡ ಜೊತೆಯಾಗೋಣ. ಹೌದು ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗಿರುವಂಥ ಈ ಸಾಧಕರ ವಿಶೇಷ ಗುಣಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ನೋಡ್ಕೊಂಡು ಬರಬೇಕಿದೆ. ಬನ್ನಿ ನೋಡೋಣ. ಸುಮಧುರ ಧ್ವನಿ, ಸುಶ್ರಾವ್ಯ ಗಾಯನದಿಂದ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಗಮನಾರ್ಹ ಗಾಯಕರಾಗಿ ಬೆಳೆದು ನಿಂತಿರುವ ಯುವ ಕಲಾವಿದ ವಿದ್ವಾನ್ ವಿನಯ್ ಶರ್ವಾ. 5ನೇ ವಯಸ್ಸಿನಲ್ಲಿಯೇ ಸಂಗೀತ ಅಭ್ಯಾಸ ಆರಂಭಿಸಿದ ವಿನಯ್ ಅವರ ಮೊದಲ ಗುರು ಇವರ ತಾಯಿ ಶ್ರೀಮತಿ ಎನ್ ಜಯಶ್ರೀ. ಮುಂದೆ ಸಂಗೀತ ಕಲಾರತ್ನ ವಿದ್ವಾನ್ ಬೆಂಗಳೂರು ಎಸ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತದ ಅಪಾರ ಜ್ಞಾನ ಸಂಪಾದಿಸಿದರು. ಒಂದು ಹಂತದಲ್ಲಿ ಸಂಗೀತ ಕಲಾನಿಧಿ ಡಾಕ್ಟರ್ ನೆದನೂರಿ ಕೃಷ್ಣಮೂರ್ತಿ ಅವರನ್ನು ಗುರುಗಳಾಗಿ ಸ್ವೀಕರಿಸಿ ಅವರೊಂದಿಗೆ ಉಳಿದು ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಕಲಿಕೆಯನ್ನು ಮುಂದುವರೆಸಿದರು. ಭಾರತದಾದ್ಯಂತ ಹಲವು ಉತ್ಸವಗಳಲ್ಲಿ, ಪ್ರಮುಖ ವೇದಿಕೆಗಳಲ್ಲಿ ಸಂಗೀತ ಕಚೇರಿ ನೀಡಿರುವ ವಿನಯ್ ಶರ್ವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಚೆನ್ನೈ, ಮುಂಬೈ, ದೆಹಲಿ, ಕೇರಳ ಸೇರಿದಂತೆ ಹಲವೆಡೆ ತಮ್ಮ ಮನೋಜ್ಞ ಗಾಯನದಿಂದ ಸಂಗೀತ ಪ್ರಿಯರ ಮನಸೆಳೆದಿದ್ದಾರೆ. ಸಂಗೀತ ಕಚೇರಿಗಳನ್ನು ನೀಡುವುದರೊಂದಿಗೆ ಹಲವಾರು ವಿದ್ವತ್ಪೂರ್ಣ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆಗಳ ಮೂಲಕ ಸಂಗೀತದ ಜ್ಞಾನ ಹಂಚುವಲ್ಲಿ ನಿರತರಾಗಿದ್ದಾರೆ. ತಮ್ಮ ಬೋಧನಾ ಹಂತದಲ್ಲಿ ಸಾಂಸ್ಕೃತಿಕ ಮತ್ತು ಸಂಪನ್ಮೂಲ ತರಬೇತಿ ಕೇಂದ್ರದಿಂದ ವಿದ್ಯಾರ್ಥಿ ವೇತನ, ಮುಂಬೈನ ಷಣ್ಮುಗಾನಂದ ಸಭಾದಿಂದ ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿ ಫೆಲೋಶಿಪ್ ಪಡೆದಿದ್ದಾರೆ. ಸಂಗೀತ ಕಲಿಕೆ, ಕಚೇರಿಯ ಜೊತೆಗೆ ಶೈಕ್ಷಣಿಕವಾಗಿಯೂ ಸಾಧನೆ ಮಾಡಿರುವ ವಿನಯ್ ಶರ್ವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಡ್ರೋನ್ ಏರೋಸ್ಪೇಸ್ ಸಿಸ್ಟಂನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ವಿನಯ್ ಶರ್ವಾ ಅವರ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆ ಗುರುತಿಸಿ ಅನನ್ಯ ಪ್ರತಿಭಾ ಪುರಸ್ಕಾರ, ನಾದ ಕಿಶೋರ, ನಾದ ಚೂಡಾಮಣಿ, ಆಸ್ಥಾನ್ ವಿದ್ವಾನ್, ವಿಜಯ ಕಲಾ ಕೌಸ್ತುಭ ಸೇರಿದಂತೆ ಹಲವು ಪ್ರಶಸ್ತಿ, ಬಿರುದುಗಳು ಅರಸಿ ಬಂದಿವೆ. ಶ್ರುತಿ ಮತ್ತು ಲಯ, ಆಳವಾದ ಗಮಕಗಳು, ಕಠಿಣ ಅಭ್ಯಾಸದಿಂದ ಪಡೆದ ವಿಶಾಲವಾದ ಮನೋಧರ್ಮದೊಂದಿಗೆ ಉತ್ತಮ ಗಾಯನ ಶೈಲಿಯನ್ನು ರೂಢಿಸಿಕೊಂಡಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕ ವಿದ್ವಾನ್ ವಿನಯ್ ಶರ್ವಾ ಈ ವಾರದ ನಮ್ಮ ಅತಿಥಿ. ಪ್ರೀತಿಯಿಂದ ಸಂಚಿಕೆಗೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ವಿನಯ್ ಶರ್ವಾ ಅವರೇ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿನಯ್ ಶರ್ವಾ ಅವರೇ, ನಮಗೇನಂತ ಹೇಳಿದ್ರೆ ಈ ರೀತಿಯ ಹೆಸರುಗಳನ್ನು ಕೇಳಿದ ತಕ್ಷಣವೇ ಏನೋ ಒಂದು ಸೋಜಿಗ. ಅಂದರೆ ಒಂದು ಕಡೆ ಇದು ಸರ್ನೇಮ ಅನಿಸುತ್ತೆ, ಇನ್ನೊಂದು ಕಡೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ರುದ್ರದಲ್ಲಿ ಕೇಳಿದರೂ ಕೂಡ ಹೌದಾ ಅಲ್ವಾ ಅಂತ ಒಂದು ಕನ್ಫ್ಯೂಷನ್ನು. ಆ ಕ್ಲಾರಿಟಿ ಕೊಟ್ಬಿಡಿ, ಇದು ಸರ್ನೇಮ ಇಲ್ಲ ನಿಮ್ಮ ಹೆಸರೇನಾ? ನನ್ನ ಹೆಸರು ಇದು, ಸರ್ನೇಮ್ ಅಲ್ಲ. ಹೌದಾ? ವಿನಯ್ ಶರ್ವಾ ಅನ್ನುವಂಥದ್ದು ನನ್ನ ಹೆಸರು. ಓಕೆ. ಆ್ಯಕ್ಚುಲಿ ನನ್ನ ಹೆಸರು ವಿನಾಯಕ ಶರ್ವಾ. ಆದರೆ ಅದು ಶಾಲೆಗೆ ಎಲ್ಲ ಇದು ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಾದ್ರೆ
ಅದು ವಿನಯ್ ಶರ್ವ ಅಂತ ಆಗೋಯ್ತದು. ಓಕೆ. ಶರ್ವ ಅನ್ನುವಂಥದ್ದು ಈಶ್ವರನ ಹೆಸರು. ರುದ್ರದಲ್ಲಿ ಎಲ್ಲ ಅದರ ಉಲ್ಲೇಖ. ರುದ್ರನ ಇನ್ನೊಂದು ಹೆಸರು ಶರ್ವ ಅನ್ನುವಂಥದ್ದು. ಸೊ ಇದು ನನಗೆ ನಮ್ಮ ತಂದೆಯವರು ತುಂಬ ಪ್ರೀತಿಯಿಂದ ಶರ್ವ ಅಂತ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಈ ಹೆಸರನ್ನ ಇಟ್ರು. ಓಕೆ. ಅಂದ್ರೆ ಅಪ್ಪ ಮಗನ ಕಾಂಬಿನೇಷನ್ ಗಣೇಶ ಮತ್ತೆ ಹೌದು 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 ಅದು ಹಾಗೆ ಮನೆಯಲ್ಲಿ ಸ್ವಲ್ಪ ಪೂಜೆಗಳು ಅದು ಇದೆಲ್ಲ ಜಾಸ್ತಿ. ಗಣಪತಿ ಹೋಮ ಮಾಡಿದ್ರು, ಆಮೇಲೆ ತ್ರಯೋದಶಿ ದಿನ ಹುಟ್ಟಿದ್ದೋದಕ್ಕೆ ಅಂತ ಅದು ಆ ಕಾಂಬಿನೇಷನ್ ಸೇರಿಸ್ಕೊಂಡು ವಿನಾಯಕ ಆಮೇಲೆ ಶರ್ವ ಸೇರಿಸ್ಬಿಟ್ಟು ತುಂಬಾ ಖುಷಿ ಅನ್ಸುತ್ತೆ. ಒಂದು ಹಾಡು ಕೇಳ್ತಾನೆ ಆ ನಿಮ್ಮ ಮಾಧುರ್ಯವಾದ ಕಂಠ, ಹಾಡಿನ ಕಂಠವನ್ನ ಕೇಳಬೇಕಿದೆ, ದಯಮಾಡಿ. ಖಂಡಿತ ಸರ್. ಸಂಗೀತಕ್ಕೆ ತಾಯಿ ಶಾರದೇನೆ ಎಲ್ಲ ಸಂಗೀತಕ್ಕೆ ಅಂತ ಏನು ಎಲ್ಲದಕ್ಕೂ ಎಲ್ಲ ವಿದ್ಯೆಗಳಿಗೂ ತಾಯಿನೇ ಆ ಶಾರದೆ. ಆ ಶಾರದೆಯನ್ನ ಸ್ಮರಿಸುತ್ತಾ ನಮ್ಮ ದಾಸ ಪರಂಪರೆಯ ಜಗನ್ನಾಥ ದಾಸರು ಅವರು ಒಂದು ಒಳ್ಳೆ ದೇವರನಾಮವನ್ನು ರಚನೆ ಮಾಡಿದ್ದಾರೆ. ಸೊ ಇದನ್ನ ಒಂದು ಚಿಕ್ಕದಾಗಿ ಹಾಡ್ತೀನಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಂ ಅಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ವಿದ್ಯಾದಾನಂಚ ದೇಹಿ ಮೇ ದೇಹಿ ಮೇ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವರನೆ ಶಾರದೆ. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವರನೆ ಶಾರದೆ. ಇಂದೀವರಾಕ್ಷಿ ಶತಾನಂದ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯ ಜ್ಞಾನವ ನೀಡೆ. ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ. ಇಂದೀವರಾಕ್ಷಿ ಶತಾನಂದ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯ ಜ್ಞಾನವ ನೀಡೆ. ವಂದಿಪೆ ನಮ್ಮ ಶಾರದೆ ಶಾರದೆ. सीताब्जासने सुखदायकी सूरनाथाराधिते विश्वनायकी सीताब्जासने सुखदायकी सूरनाथाराधिते विश्वनायकी वीतदुरिते शिवमाते सद्गुणमणिव्राते वेदोपनिषद्गीते वाग्देवी माते वन्दिपे नमः मुद्दु शारदे शरच्चन्दिरवदने शारदे 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 ಶಾರದೆ. ನಮಸ್ಕಾರ ಮಾಡಬೇಕು ಕೈ ಮುಗಿ ಅಲ್ವಾ? ಸಾಕ್ಷಾತ್ ಸರಸ್ವತಿಯ ಒಂದು ಅನುಗ್ರಹನೋ ಕೃಪೆ ಆಗ್ತಾ ಇದೆಯೇನೋ ಅನ್ನುವಂಥ ಭಾಸ ನಿಮ್ಮ ಹಾಡನ್ನು ಕೇಳಿದಾಗ ಅಷ್ಟು ಮಧುರವಾಗಿದೆ. ಈಗ ನೀವು ಒಬ್ಬ ಯಂಗರ್ ಜನ್ರೇಷನಿನ ಈ ಜನ್ರೇಷನಿನ ಪಾತ್ನಲ್ಲೇ ಇರಬೇಕಾದ್ರೆ ನೀವು ಎಲ್ಲವನ್ನೂ ನಿಭಾಯಿಸುವಂಥ ನಿಮ್ಮ ವಿಶೇಷವಾದ ಗುಣಗಳನ್ನು ಇಟ್ಕೊಂಡಿದ್ದೀರಾ. ಆದರೆ ಎಲ್ಲೋ ಇನ್ನೊಂದು ಕಡೆ ಅನ್ನಿಸ್ತಾ ಇದೆ, ಇವತ್ತು ಶಾಸ್ತ್ರೀಯ ಸಂಗೀತ ಅದು ಯಾವುದೇ ಇರಲಿ, ಉತ್ತರ ಇರ್ಬೋದು ದಕ್ಷಿಣದ್ದಿರ್ಬೋದು, ಏನೋ ಅದನ್ನು ಕೇಳೋದೋ ಅನುಸರಿಸೋದೋ ಕಲಿಯೋದೋ ಕಡಿಮೆ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಮಟ್ಟಕ್ಕೆ ನೀವು ಹೇಳ್ತಿರೋದು ನಿಜ. ಹೌದು, ಶಾಸ್ತ್ರೀಯ ಸಂಗೀತ
ಅದರ ಶಾಸ್ತ್ರೀಯತೆಯನ್ನ ಅನುಭವಿಸಿ, ಯಾಕಂದ್ರೆ ಶಾಸ್ತ್ರೀಯ ಅಂತ ಏನ್ ತಗೊಂಡ್ರು ಅದು ಸುಲಭವಾದದ್ದಲ್ಲ. ನೀವು ಶಾಸ್ತ್ರೀಯ ಸಂಗೀತ ತಗೊಳ್ಳಿ, ನೀವು ಶಾಸ್ತ್ರೀಯ ನೃತ್ಯ ತಗೊಳ್ಳಿ, ನೀವು ಶಾಸ್ತ್ರೀಯ ಲಿಟ್ರೇಚರ್ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಯಾವುದೂ ಅಷ್ಟು ಸುಲಭವಾಗಿ ನಾವು ಅನುಭವಿಸಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಎಂಜಾಯ್ ಮಾಡುವಂಥದ್ದಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಅದ ಜ್ಞಾನ ಪಡಿಬೇಕು, ಆಮೇಲೆ ಅದರ ಆಸ್ವಾದ ನಮ್ಗೆ ಹೆಚ್ಚಾಗ್ತಾ ಹೋಗೋದು. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇದು ಇವಾಗಿಂದ ಅಲ್ಲ ಸರ್. ಆಕ್ಚುಲಿ ನೀವು ಹಳೆ ಕಾಲದ ಒಂದು ಚಿತ್ರ ಬಂತಲ್ಲ ಶಂಕರಾಭರಣಂ. ಶಂಕರಾಭರಣಂ ಅಲ್ಲೂ ಅವರು ಅಂಥ ದೊಡ್ಡ ಮಹಾನ್ ವಿದ್ವಾಂಸರು, ಆದ್ರೆ ಬರ್ತಾ ಬರ್ತಾ ಈ ವೆಸ್ಟರ್ನ್ ಮ್ಯೂಸಿಕ್ ಅಥವಾ ಪಾಶ್ಚಾತ್ಯದ್ದು ರಾಕ್ ಮ್ಯೂಸಿಕ್ ಅದರದೆಲ್ಲ ಹಾವಳಿ ಅಂತ ಹೇಳಲ್ಲ, ಅದರ ಒಂದು ಪ್ರಭಾವದಿಂದ ಶಾಸ್ತ್ರೀಯ ಸಂಗೀತಕ್ಕೆ ಸ್ವಲ್ಪ ಕೇಳುವಂಥದ್ದು ಜನ ಕಡಿಮೆ ಆಗ್ತಿದ್ದಾರೆ ಅನ್ನೋಂಥದ್ದು 70s, 60s, 70s, 80s ಅಲ್ಲೇನೆ ಹೇಳ್ಬಿಟ್ಟಿದ್ರು. ಇವಾಗ ನಾನು ಮತ್ತೆ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ದೇರ್ ಈಸ್ ಅ ರಿಸರ್ಜೆನ್ಸ್. ಮತ್ತೆ ಅದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಗೊತ್ತಾಗ್ತಾ ಇದೆ ನಮ್ಮ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯನೇ ಇರ್ಬೋದು ಅಥವಾ ಹಿಂದೂಸ್ತಾನಿನೇ ಇರ್ಬೋದು, ಯಾವ್ದಾದ್ರು ಸರಿ, ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಮಟ್ಟ ಎಂಥದ್ದು, ಆ್ಯಂಡ್ ಇಟ್ ಇಸ್ ಎಂಥ ದೊಡ್ಡ ಕಲೆ ಇದು, ಎಂಥ ದೊಡ್ಡ ಸಾಗರ, ಇದನ್ನ ನಾವು ಗೌರವಿಸ್ಬೇಕು. ಇದರಲ್ಲಿರೋ ಒಂದು ವೈವಿಧ್ಯತೆ ಆ್ಯಂಡ್ ಇದರಲ್ಲಿರುವಂಥ ಒಂದು ಆಳ ನಮಗೆ ಬೇರೆ ಜಾನರ್ಸ್ಗೆ ಆ ಥರಕ್ಕೆಲ್ಲ ಹೋದಾಗ ಸಿಗುತ್ತೋ ಇಲ್ವೋ, ನಾವು ಇದನ್ನ ಇನ್ನ ಜಾಸ್ತಿ ಅನುಭವಿಸ್ಬೇಕು, ಇದರಲ್ಲಿ ಇನ್ನ ಸಂತೋಷ ಇದೆ ಅನ್ನುವಂಥದ್ದನ್ನೆಲ್ಲ ಗುರುತಿಸ್ತಾ ಇದ್ದಾರೆ. ಸೊ ಒಂದು ಕಡೆಯಿಂದ ಮಕ್ಕಳನ್ನ ಮತ್ತೆ ನಮ್ಮ ಶಾಸ್ತ್ರೀಯ ಭಾರತೀಯ ಕಲೆಗಳಿಗೆ ಮತ್ತೆ ವಾಪಸ್ ಬರುವಂಥ ಒಂದು ವೇವನ್ನು ನೋಡ್ತಾ ಇದೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಇದನ್ನ ಕಡಿಮೆ ಆಗಿದ್ದು ಸ್ವಲ್ಪ ಕ್ಷೀಣಿಸಿದ್ದು ನಾವು ನೋಡ್ತಾ ಇದೀವಿ. ಸೊ ಇಟ್ಸ್ ಹ್ಯಾಪನಿಂಗ್. ಎರಡು ಒಂಥರ ಸೈಕಲ್ ಅಂತ ಹೇಳ್ತೀವಲ್ಲ, ಎರಡೂ ನೋಡ್ತಾ ಇದೀವಿ. ಸೊ ಇವಾಗ ಬಟ್ ದೇವ್ರ ದಯ, ಇಟ್ಸ್ ಆಲ್ವೇಸ್ ಅ ಸೈಕಲ್. ಮತ್ತೆ ಇನ್ನೊಂಚೂರು ಚಿಕ್ಕ ಮಕ್ಕಳಿಗೆ ಎಲ್ಲ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಕಲೆಗಳನ್ನು ಹೇಳ್ಕೊಡ್ಬೇಕು ಅನ್ನುವಂಥದ್ದು, ತಾವು ಮಿಸ್ ಮಾಡ್ಕೊಂಡಿದ್ದನ್ನ ತಮ್ಮ ಮಕ್ಕಳಿಗೆ ಮಿಸ್ ಮಾಡಬಾರ್ದು ಅನ್ನುವಂತಹ ಒಂದು ಮೈಂಡ್ ಸೆಟ್ ತಂದೆ ತಾಯಿಂದ್ರಲ್ಲಿ ಇದೆ ಅನ್ನೋದನ್ನ ಇವಾಗ ನಾನು ಸಾಮಾನ್ಯವಾಗಿ ಗಮನಿಸ್ತಾ ಬರ್ತಾ ಇದ್ದೀನಿ. ಸೊ ದಟ್ಸ್ ಅ ಪಾಸಿಟಿವ್ ಥಿಂಗ್. ನಿಮ್ಮ ಪಾಲಿಗೆ ಸಂಗೀತದ ವ್ಯಾಖ್ಯಾನ ಅಂದ್ರೆ ಏನು ಅಂತ ಹೇಳ್ತೀರಿ? ನೀವು ಕೇಳಿರುವಂಥ ಪ್ರಶ್ನೆಗೆ ಅದಕ್ಕೆ ಒಂದು ಇದರಲ್ಲಿ ನಾನು ಉತ್ತರ ಕೊಡೋಕ್ಕಾಗಲ್ಲ. ಸಂಗೀತ ಅನ್ನುವಂಥದ್ದು ನನ್ನ ಪಾಲಿಗೆ ಎಲ್ಲೋ ಒಂದು ಕೋಟ್ ಓದಿದ್ದೆ, ಜನರಲ್ ಆಗಿ ಆರ್ಟ್ಸ್ ಬಗ್ಗೆ, ಅದರಲ್ಲೂ ಭಾರತೀಯ ಕಲೆಗಳ ಬಗ್ಗೆ. ಭಾರತೀಯ ಕಲೆಗಳು ಇಟ್ ಈಸ್ ಹೇಗೆ ಅಂತ ಅವ್ರು ಹೇಳಿದ್ದಾರೆ ಅಂದರೆ, ಆನಂದ್ ಕುಮಾರ್ ಸ್ವಾಮಿ ಅವರು ಅವರ ಒಂದು ಪುಸ್ತಕದಲ್ಲಿ, ಇನ್ ಇಂಡಿಯಾ ಆರ್ಟ್ಸ್ ಈಸ್ ಮೆಂಟ್ ಟು ಬಿ ಅ ಸ್ಪಿರಿಚುವಲಿ ಎಲಿವೇಟಿಂಗ್ ಮೀಡಿಯಂ. ಇನ್ ಇಂಡಿಯಾ ಅವ್ರು ಹೇಳ್ತಾರೆ, ಇಂಡಿಯನ್ ಆರ್ಟ್ಸ್ ವಿಲ್ ಸ್ಪಿರಿಚುವಲಿ ಎಲಿವೇಟ್ ಯು. ಇಟ್ ನಾಟ್ ಓನ್ಲಿ ಎಲಿವೇಟ್ಸ್ ದ ಪರ್ಫಾರ್ಮರ್, ಬಟ್ ಇಟ್ ಆಲ್ಸೋ ಎಲಿವೇಟ್ಸ್ ದ ಲಿಸ್ನರ್, ಆ್ಯಂಡ್ ದ ಲಿಸ್ನರ್ ಹ್ಯಾಸ್ ನೋ ಚಾಯ್ಸ್ ಅಂತ. ಸೊ ನನ್ನ ವೈಯಕ್ತಿಕ ನಾನು ದೃಷ್ಟಿಕೋನದಲ್ಲಿ ನಾನು ನೋಡಬೇಕು ಅಂದರೆ, ಸಂಗೀತ ಅನ್ನುವಂಥದ್ದು ಇಟ್ ಈಸ್ ಎಂಟರ್ಟೈನ್ಮೆಂಟ್. ನೀವು ನೋಡ್ಬೋದು, ಎಂಟರ್ಟೈನ್ಮೆಂಟ್ ಇಸ್ ಶಾರ್ಟ್ ಲಿವ್ಡ್, ಇಟ್ ಈಸ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ರಸೋತ್ಪತ್ತಿಯ ಒಂದು ರಸಾನುಭವವನ್ನು ಕೊಟ್ಟು ಸ್ಪಿರಿಚುವಲ್ ಆಗಿ ಎಲಿವೇಟ್ ಮಾಡುವಂತಹ ಒಂದು ಮೀಡಿಯಂ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅದರ ನನ್ನ ಪ್ರಕಾರ ಉದ್ದೇಶನೂ ಮುಖ್ಯವಾಗಿ ಅದೇ ಇದ್ದಿದ್ದು, ನಮ್ಮ ಭಾರತೀಯ ಕಲೆಗಳೆಲ್ಲ ಬೆಳ್ಕೊಂಡ್ಬಂದಿದ್ದು. ಸೊ ನಾನು ಆ ಒಂದು ಮೌಲ್ಯಗಳನ್ನೇ ಇಟ್ಕೊಂಡೇನೆ ನಾನು ಸ್ಪಿರಿಚುವಲ್ ಎಲಿವೇಶನ್ ಆ್ಯಂಡ್ ನನ್ನ ಜೊತೆಗೆ ಕೇಳಕ್ಕೆ ಬಂದಿರುವಂತಹ ಪ್ರೇಕ್ಷಕರು ಯಾರ್ಯಾರು ಆಡಿಯನ್ಸ್ ಇರ್ತಾರೋ ಅವ್ರಿಗೂ ಅದೊಂದು ಒಳ್ಳೆ ಅನುಭವ, ರಸಾನುಭವ ಆಗಿ ಅವ್ರ ಮನೆಗೆ ಹೋಗಬೇಕಾದಾಗ ಅವರು ಆ ಅನುಭವನ ತೊಗೊಂಡು ಹೋಗಬೇಕು ಅನ್ನುವಂಥದ್ದು ಇದು ಆ್ಯಸ್ ಅ ಪರ್ಫಾರ್ಮರ್ ಆ್ಯಂಡ್ ವ್ಯಕ್ತಿವಾಗಿ ಆ್ಯಸ್ ಅ ಪ್ರಾಕ್ಟೀಷನರ್ ನನ್ನ ದೃಷ್ಟಿಕೋನ ಹೀಗೆ. ಸಂಗೀತ ಅಥವಾ ಯಾವುದೇ ಕಲೆ ಅಂತ ಹೇಳಿದಾಗ ಸಂಸ್ಕಾರ ಇರಬೇಕು, ಸಂಸ್ಕಾರ ಇದ್ದರೆ ಇವೆಲ್ಲ ಚೆನ್ನಾಗಿನ್ನ ಒಲಿಯತ್ತೆ ಅಂತ ಹೇಳ್ತಾರೆ. ಬಟ್ ಈ ನಿಟ್ಟಿನಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ನನಗೆ ತಿಳ್ಕೊಳ್ಳುವಂಥ ಆಸಕ್ತಿ. ಸರ್, ಕುಟುಂಬದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಹೌದು, ಒಂದು ಅಡ್ವಾಂಟೇಜ್ ನನಗೆ ತುಂಬ ದೊಡ್ಡ ಅಡ್ವಾಂಟೇಜು, ನಾನು ಸಂಗೀತದ ಮನೆತನದಿಂದಾನೇ ಬಂದಿರುವಂಥವನು. ಸೊ ಅದೇನಾಗುತ್ತೆ ಅಂದರೆ ಆ ವಾತಾವರಣನೇ ಹಾಗೆ, ಆ್ಯಂಡ್ ಆ ಮೌಲ್ಯಗಳು ನಮಗೆ ಚಿಕ್ಕ ವಯಸ್ಸಿಂದ ನಮಗೆ ಅದೇ ಮೌಲ್ಯಗಳನ್ನ ನೋಡಿ 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 ಕೇಳಿ 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 ನಾವು ಬೆಳೆಯೋ ವಯಸ್ಸಿನಲ್ಲಿ ಅದು ನಮ್ಮ ತಲೆಯಲ್ಲಿ ಹಾಗೆ ಅದು ಅಚ್ಚತ್ತು ಬಿಡ್ತದೆ. ಇವಾಗ ಎಷ್ಟೊಂದು ಜನ ನಾನು ನೋಡಿದ್ದೀನಿ ನನ್ನ ಸ್ಟೂಡೆಂಟ್ಸಲ್ಲಿ, ಅವ್ರ ತಂದೆ ತಾಯಿಗೆ ಅಥವಾ ಅವರ ಒಂದು ಆನ್ಸಿಸ್ಟ್ರಿ ಹಿಂದ್ಗಡೆ ನೋಡಿದಾಗ, ಅವರ ಒಂದು ವಂಶದಲ್ಲಿ ನೋಡಿದಾಗ ಯಾರಿಗೂ ಸಂಗೀತ ಇರಲ್ಲ, ಆದರೆ ಅವ್ರಿಗೆ ಅದು ಹೆಂಗೋ ಅದು ಯಾವ ಪೂರ್ವಜನ್ಮದ ಒಳ್ಳೆಯ ಸಂಸ್ಕಾರದಿಂದಾನೋ ಅವ್ರಿಗೆ ಸಂಗೀತ ಚೆನ್ನಾಗಿ ಒಲ್ದು ಬಂದಿರುತ್ತೆ. ನನಗೇನಾಯ್ತು, ಐ ಥಿಂಕ್ ಇಟ್ ವಾಸ್ ಅ ಮಿಕ್ಸ್, ಎರಡೂ ಒಂಥರ ಮಿಶ್ರಣ ಆಯಿತು. ನಮ್ಮ
ತಂದೆಯವ್ರ ಕಡೆ ಅಂತ ನೋಡಿದ್ರೆ ಸಂಗೀತಗಾರರಲ್ಲ, ಆದ್ರೆ ಸಂಗೀತ ಪ್ರೇಮಿಗಳು ಎಲ್ಲರೂ ಕಲ್ತಿದ್ದಂಥವ್ರು. ನಮ್ಮ ಅತ್ತೆ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಎಲ್ಲರೂ ಸಂಗೀತ ಕಲ್ತಿದ್ದಂಥವ್ರು. ಆಮೇಲೆ ತ್ಯಾಗರಾಜರ ವಂಶ ಪರಂಪರೆಗೆ ನಾನು ಸೇರುವಂಥವನು. ವೆರಿ ಗ್ರೇಟ್. ತ್ಯಾಗರಾಜರ ಕಾಕರ್ಲ ವಂಶ ಪರಂಪರೆಗೆ ನಾನು ಸೇರುವಂಥವನು. ಸೊ ಅದು ತಂದೆ ಕಡೆಯಿಂದ. ಆದ್ರೆ ಸಂಗೀತಗಾರರು ನಮ್ಮ ತಾಯಿ ಕಡೆಯಿಂದ ನಮ್ಮ ತಾತ ತುಂಬಾ ಒಳ್ಳೆ ಸಂಗೀತಗಾರರು ಅಂತ. ನಾನು ಅವ್ರನ್ನ ಸ್ವತಃ ನೋಡಿಲ್ಲ, ಬಟ್ ಅವ್ರು ಹಾಡಿರೋ ಯಾವುದೋ ಒಂದೆರಡು ರೆಕಾರ್ಡಿಂಗ್ ಕೇಳಿದ್ದೀನಿ. ನಂಜುಂಡಯ್ಯ ಅಂತ ಅವ್ರು ನಮ್ಮ ತಾತ, ಅವರು ನಮ್ಮ ತಾಯಿಯ ತಂದೆ. ಅವರು ತುಂಬಾ ಒಳ್ಳೆ ಸಂಗೀತಗಾರರು ಆಗಿದ್ರು. ಆಮೇಲೆ ಸಾಕಷ್ಟು ಕಚೇರಿಗಳು ಎಲ್ಲ ಕೊಟ್ಟಿದ್ರು ಅಂತ. ಆದರೆ ಬ್ಯಾಂಕ್ ವೃತ್ತಿಲಿದ್ರು, ದೊಡ್ಡ ಸಂಸಾರ ಆಗಿನ ಕಾಲದಲ್ಲಿ ಎಲ್ಲ ನಿಭಾಯಿಸ್ಬೇಕಾಯ್ತು. ಸೊ ಹಿ ಕುಡ್ ನಾಟ್ ಟೇಕ್, ಅದನ್ನು ಜಾಸ್ತಿ ಇದು ಮಾಡ್ಕೊಳಕ್ಕಾಗಲಿಲ್ಲ ಅಂತ. ನಮ್ಮ ತಾಯಿಗೆ, ನಮ್ಮ ದೊಡ್ಡಮ್ಮ ಅವ್ರಿಗೆ, ಆಮೇಲೆ ನಮ್ಮ ಸೋದರ ಮಾವಂದ್ರಿಗೆ ಎಲ್ಲರಿಗೂ ಅವರು ಸಂಗೀತನ ಚೆನ್ನಾಗಿ ಪಾಠ ಮಾಡಿದರು. ಮುಖ್ಯವಾಗಿ ನಮ್ಮ ತಾಯಿಗೆ, ದೊಡ್ಡಮ್ಮಂಗೆ. ಆಮೇಲೆ ನಮ್ಮ ಸೋದರ ಮಾವನು ಎಲ್ಲ ಒಳ್ಳೆ, ದೇ ಹ್ಯಾಡ್ ಡೆವಲಪ್ಡ್ ಅ ವೆರಿ ಗುಡ್ ಇಯರ್ ಆ್ಯಂಡ್ ಸಂಗೀತದ ವಾತಾವರಣದಲ್ಲೇ ಬೆಳೆದಂಥವ್ರು. ಅವ್ರು ಯಾರೂ ಪರ್ಫಾರ್ಮೆನ್ಸ್ಗೆ ಅಂತ ಬರಲಿಲ್ಲ. ಮತ್ತೆ ನನ್ನ ಜನ್ರೇಷನ್ಗೆ ಬಂದಾಗ ಅದೊಂಥರ ಸಂಗೀತ ಮನೇಲಿತ್ತು, ಯಾರು ಪರ್ಫಾರ್ಮರ್ಸ್ ಅಲ್ಲ. ಸೊ ದೇ ವಾಂಟೆಡ್ ಆಲ್ ಆಫ್ ಅಸ್, ನಮ್ಮ ಎಲ್ಲ ಕಸಿನ್ಸ್ ಏನೇನಿದೀವಿ, ನಮ್ಮ ತಾಯಿ ಎಲ್ಲರೂ ಸಂಗೀತ ಕಲೀಲೇಬೇಕು, ಆಸ್ ಮಚ್ ಆಸ್ ಪಾಸಿಬಲ್ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಬರಲೇಬೇಕು ಅನ್ನೋಂತಹ ಒಂದು ಅದು ಅವ್ರು ಮಾಡಬೇಕು ಅಂತ ಮಾಡಿದ್ದಲ್ಲ, ಹಾಗೆ ನಡ್ಕೊಂಡು ಬಂದ್ಬಿಟ್ಟು. ಸೊ ನಮ್ಮ ದೊಡ್ಡಮ್ಮನ ಮಗಳು ವೈಲಿನ್ ಫಸ್ಟ್ ಜಾಸ್ತಿ ಅದನ್ನ ಶುರು ಮಾಡ್ಕೊಂಡಿದ್ದು, ಲಕ್ಷ್ಮಿ ಅಂತ. ಆಮೇಲೆ ನನ್ನ ವೋಕಲ್ಲು, ನನ್ನ ಇನ್ನೊಬ್ಬ ಕಸಿನ್ ಮೋಹರ್ ಸಿಂಗ್ ಭಾರದ್ವಾಜ್ ಅಂತ, ಅವರು ಸಾಕಷ್ಟು ಕಡೆ ಎಲ್ಲ ನುಡಿಸ್ತಾರೆ. ಆಮೇಲೆ ನನ್ನ ಅಣ್ಣ ವಿಜಯ ರಾಘವ ಫ್ಲೂಟು, ಇನ್ನೊಬ್ಬ ಕಸಿನ್ ಕಾರ್ತಿಕ್ ಅಂತ ಫ್ಲೂಟು, ಡಾನ್ಸಿಗೆಲ್ಲ ಸಾಕಷ್ಟು ನುಡಿಸ್ತಾರೆ. ಸೊ ಹೀಗೇನಾಯಿತು. ಆ್ಯಂಡ್ ಮುಖ್ಯವಾಗಿ ನಮ್ಮ ಸೋದರ ಮಾವ ಡಾಕ್ಟರ್ ರಘು ಅಂತ, ಅವರು ನಮ್ಮೆಲ್ಲರಿಗೂ ಒಂಥರ ಒಂದು ಮಾರ್ಗದರ್ಶನ ಕೊಡ್ತಾ, ನಮ್ಮೆಲ್ಲರಿಗೂ ಟ್ರೈನ್ ಮಾಡ್ತಾ, ಹೀಗೆ ಒಳ್ಳೆ ಗುರುಗಳು, ಮನೆತನ, ಸಂಗೀತದೇ ಮಾತುಕತೆ, ಅದೇ ಗುಂಗು, ಅದೇ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದು ಹಾಗೆ ನಡ್ಕೊಂಡು ಬಂತು. ಎಷ್ಟು ಚಂದ ಇರುತ್ತೆ ಸರ್. ಅಂದ್ರೆ ಕೇಳಿದಾಗ್ಲೇ ಅಂದ್ರೆ ಕುಟುಂಬದಲ್ಲಿ ಸಂಗೀತದ ವಾತಾವರಣ ಇದ್ರೆ ಇಡೀ ಜೀವನದಲ್ಲಿ ಒಂದು ಉತ್ಸಾಹ ಇರುತ್ತಂತೆ. ಈ ನಿಟ್ಟಿನಲ್ಲಿ ಅದು ನನಗೆ ಮೊದಲನೇ ಪಾಠ ಮಾಡಿದಂಥದ್ದು ನಮ್ಮ ತಾಯಿ ಜಯಶ್ರೀ ಅವರು, ಶ್ರೀಮತಿ ಜಯಶ್ರೀ ಅವರು. ಸೊ ಇವರಿಂದಾನೇ ನನಗೆ ಮೊದಲನೇ ಪಾಠ ಇದೆಲ್ಲ ಶುರುವಾಗಿದ್ದು. 5ನೇ ವಯಸ್ಸಿಗೆ ಶುರು ಆಗೋಯ್ತು. ಸೊ ಹೀಗೆ ಸರ್ ಮನೆಯಲ್ಲೇನೆ ಸಂಗೀತ 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 ಅದೊಂದು, ಜೊತೆಗೆ ಓದು ಸಂಗೀತಾನು ಇರಬೇಕು, ಓದು ಇರಬೇಕು ಅಂತ ಈ ತರ ನಡ್ಕೊಂಡು ಬಂತು ಸರ್. ಅಂದ್ರೆ ಈಗ ಜೀವನ ಅನ್ನೋ ಪಾಠಕ್ಕೆ ತಾಯಿ ಹೆಚ್ಚಾಗಿ ಗುರು ಆಗಿರ್ತಾರೆ, ಈಗ ಸಂಗೀತಕ್ಕೂ ಅವರೇ ಮೊದಲ ಗುರು. ಹಾಗಾದ್ರೆ ಸಂಗೀತ ಅನ್ನೋದು ನಿಮ್ಮ ಆಯ್ಕೆ ಅಂದ್ರೆ 5 ವರ್ಷಕ್ಕೆ ಹಾಡು ಅಂದ್ರೆ ಕಲಿಯೋದಕ್ಕೆ ಶುರು ಮಾಡಿದ್ರಿ ಅಂತ ಅಂದಾಗ, ಸಂಗೀತ ಅನ್ನೋದು ನಿಮ್ದೇ ಆಯ್ಕೆ ಅನ್ನೋದು ನಿಮಗೆ ಯಾವಾಗ ಗೊತ್ತಾಗಿದ್ದು? ಮೇಡಮ್, ತುಂಬಾ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸಂಗೀತ ಅನ್ನೋದು ನಂದೇ ಆಯ್ಕೆ, ಚಾಯ್ಸ್ ಅಂತಾನೆ ಇರಲಿಲ್ಲ. ಇವಾಗ ನೀವು ಬರೀ ಅದೇ ಒಂದು ವಾತಾವರಣದಲ್ಲಿದ್ರೆ ನೀವು ಬೇರೆ ಏನ್ ನೋಡ್ತೀರಾ? ಇಷ್ಟಾಗಿ ನನಗೆ ಆಟ ಆಡೋ ತುಂಬಾ ಹುಚ್ಚು, ಬಹಳ. ನಾನು ಬರೀ ಹೊರಗಡೆನೆ ಕ್ರಿಕೆಟ್ ಆಡ್ತಾ ಇದ್ದ, ಅಷ್ಟು ಹುಚ್ಚು. ಆದ್ರೆ ಮನೇಲಿ ಬರೀ ಸಂಗೀತ. ಸೊ ನನ್ನ ಆಯ್ಕೆ ಅನ್ನುವಂತಹ ಪ್ರಶ್ನೆ ನಾನು ಯೋಚನೆ ಮಾಡಿದ್ರೆ ನನ್ನ ಆಯ್ಕೆ ಅನ್ನೋ ಪ್ರಶ್ನೆನೇ ಬರಲಿಲ್ಲ. ಯಾರಿಗೂ ನಾವು ಪ್ರಶ್ನೆನೇ ಬರಲಿಲ್ಲ. ಅದು ಸಂಗೀತ ಕಲಿಬೇಕು, ಅದನ್ನ ಚೆನ್ನಾಗಿ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಸಾಧನೆ ಮಾಡ್ತಾನೆ ಇರ್ಬೇಕು ನಿರಂತರ. ಅದು ನಮಗೆ ಒಂದು ದೈನಂದಿಕ ರೊಟೀನಲ್ಲಿ ಅದು ಹೇಗೆ ಬಂದ್ಬಿಡ್ತು ಅಂದ್ರೆ, ನಾವು ಅದನ್ನ ಏನೋ ತುಂಬಾ ಭಿನ್ನವಾಗಿ ನಾವು ನೋಡುವಂತ ಅಥವಾ ಇದೇನೋ ನಾ ಆಯ್ಕೆ ಮಾಡ್ಕೋತಾ ಇದ್ದೀನಿ ಅನ್ನುವಂಥದ್ದು ಬರಲೇ ಇಲ್ಲ. ಅಡ್ವಾಂಟೇಜ್ ಅಲ್ಲ, ಕ್ರಿಕೆಟ್ ಅಂತ ಹೇಳಿದ್ರಿ ಅಲ್ಲ, ಹಾಗಾದ್ರೆ ಈ ಬ್ಯಾಟ್ ಬಾಲ್ ವಿಕೆಟ್ ಇಂದ ಶ್ರುತಿ ಲಯ ಸ್ವರ ತಾಳ ಏನಂದ್ರೆ ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಹೋಗಿ ಆಡ್ತಾ ಇರೋದು ಹೊರಗಡೆ. ಅಮ್ಮನ ಒಂದು ಕರೆ ಬರೋದು, ಟೈಮ್ ಆಯ್ತು ಅಂತ, ಅಥವಾ ಬೆಳಗ್ಗೆ 6 ಗಂಟೆಗೆ 5:45 ಎಚ್ಚರಿಕೆ ಆಗೋದು ನನಗೆ. ಅಮ್ಮ ಹೇಳೋದಕ್ಕೆ, ಅಮ್ಮ ಕರೆಯೋದಕ್ಕೋಸ್ಕರ ಕಾಯ್ತಾ ಇರೋದು ಮಂಚದ ಮೇಲೆ ಮಲ್ಕೊಂಡು. ಸರಿ, ನನ್ನ ಹೆಸರು ಜೋರಾಗಿ ಕರೆದ ತಕ್ಷಣ ಗಾಬರಿಯಿಂದ ಎದ್ದು ಹೋಗಿ ಹಲ್ಲು ಉಚ್ಕೊಂಡೆಲ್ಲ ಬಂದು ಶ್ರುತಿ ಪೆಟ್ಟಿಗೆ ಆನ್ ಮಾಡ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು. ಸೊ ಆ ಒಂದು ಡಿಸಿಪ್ಲಿನ್, ಯಾಕಂದ್ರೆ ಅವ್ರಿಗೆ ಸಾಧನೆಯ, ಆಮೇಲೆ ಹೇಗೆ ಸಾಧನೆ ಮಾಡಬೇಕು ಅನ್ನುವಂಥದ್ದು, ಅದರ ಮೌಲ್ಯಗಳು, ಅದರ ವ್ಯಾಲ್ಯೂಸ್ ಅವರಿಗೆ ಗೊತ್ತಿದ್ರಿಂದ ಅವರು ಆ ಡಿಸಿಪ್ಲಿನ್ ಅನ್ನ ತುಂಬಾ ಚಿಕ್ಕ ವಯಸ್ಸಿಂದ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದೊಂದು ವಿಷಯದಲ್ಲಿ ಇನಿಷಿಯಲಿ ಚಿಕ್ಕ ವಯಸ್ಸಲ್ಲಿ ಬೇಜಾರಾದ್ರೂ ಆ ಅಮ್ಮನ ಭಯಾನೇ ಇರಬಹುದು ನಿಜಾಗ್ಲೂ ಹೇಳ್ಬೇಕಂದ್ರೆ, ಆದ್ರೂ ಅದೊಂದು ಡಿಸಿಪ್ಲಿನ್ನು, ಆ ಶಿಸ್ತನ್ನ ಅವರು ತುಂಬಾ ನಮ್ಮ ಮನೆಗಳಲ್ಲೆಲ್ಲ
ಬಹಳ ಅದನ್ನ ಸ್ಟ್ರೆಸ್ ಮಾಡಿ ಬೆಳೆದಿದ್ದೆ. ಒಂದು ಸಂಗೀತದ ವಿಸ್ತಾರತೆಯನ್ನು ನೋಡಬೇಕಾದ್ರೆ ಇದು ಎಲ್ಲೋ ಒಂದೇ ಚೌಕಟ್ಟಲ್ಲಿ ಕೂತ್ಕೊಂಡ್ರೆ ಅದು ಬರೀ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಆದರೆ ಅದನ್ನು ಬೃಹತ್ ಮಟ್ಟದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಗುರುಗಳು ಬೇರೆ ಬೇರೆಯ ಗರಡಿಯಲ್ಲಿ ಕಲಿತಾಗ ಬೇರೆ ಬೇರೆ ಶೈಲಿ ಇರ್ಬೋದು, ಬೇರೆ ಬೇರೆ ಮೌಲ್ಯಗಳು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದುವರೆದ ಭಾಗ ನಿಮ್ಮ ಗುರು ಪರಂಪರೆ ಬಗ್ಗೆ ಹೇಳಿ ಅಲ್ಲ. ನನ್ನ ಗುರು ಪರಂಪರೆ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು 5ನೇ ವರ್ಷಕ್ಕೆ ಶುರು ಮಾಡಿದ್ದು. ಮನೇನೆ ಮೊದಲನೇ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸರಿ, ಅವರು ಮೊದಲನೇ ಫಸ್ಟ್ ಶುರು ಮಾಡಿದ್ರು. ಆಮೇಲೆ ನಾವು ವಿಜಯನಗರದಲ್ಲಿದ್ವಿ, ಬೆಂಗಳೂರಿನ ವಿಜಯನಗರದಲ್ಲಿದ್ವಿ. ವಿಜಯನಗರದಲ್ಲಿ ಶ್ರೀಮತಿ ವೈದೇಹಿ ಅಂತ ನನ್ನ ಮೊದಲನೇ ಗುರುಗಳು. ಅವರು ಒಳ್ಳೆ ಬೇಸ್ ಫೌಂಡೇಶನ್, ನಮ್ಮ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಹಾಕ್ಕೊಟ್ಟಿರುವಂತಹ 14-15ನೇ ಶತಮಾನದಲ್ಲಿ ಹಾಕೊಟ್ಟಿರುವಂತಹ ಒಂದು ಸ್ಟ್ರಕ್ಚರ್ ಏನಿದೆ ಇವತ್ತಿಗೂ ಅದನ್ನ ನಾವು ಫಾಲೋ ಮಾಡ್ತೀವಿ. ಫಸ್ಟ್ ಬೇಸಿಕ್ಸ್ ಎಲ್ಲ ಫೌಂಡೇಶನ್, ಸರಳೆ ವರ್ಸೆ, ಜಂಟಿ ವರ್ಸೆ, ಇದೆಲ್ಲ ಏನಿದೆ ಅದನ್ನ ನಾವು ಇವತ್ತಿಗೂ ಫಾಲೋ ಮಾಡ್ತೀವಿ. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರು. ಆಮೇಲೆ ಅವರು ಅಮೆರಿಕಾಗೆ ಅವರು ಹೊರಟರು. ಆಮೇಲೆ ಸುಮಾರು 1 ವರ್ಷ ಅಥವಾ ಒಂದು ಫ್ಯೂ ಮಂತ್ಸ್, ಒಂದಷ್ಟು ತಿಂಗಳು, ಇದು ನಾನು 3ನೇ ಕ್ಲಾಸಲ್ಲೋ 4ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇದ್ದಾಗ ಇದೆಲ್ಲ. ಅವಾಗ ಪಾಠ ಏನಿರಲಿಲ್ಲ. ಅವಾಗ ನನ್ನ ಸೋದರ ಮಾವ ನಮ್ಮ ತಾಯಿಗೆ ಹೇಳಿ ನನ್ನನ್ನ ನಮ್ಮ ಗುರುಗಳು, ಮೊದಲನೇ ಗುರುಗಳು ಬೆಂಗಳೂರು ವಿದ್ವಾನ್ ಬ್ಯಾಂಗ್ಳೂರ್ ಎಸ್ ಶಂಕರ್ ಸರ್, ಸಂಗೀತ ಕಲಾರತ್ನ ಬ್ಯಾಂಗ್ಳೂರ್ ಎಸ್ ಶಂಕರ್ ಸರ್, ಅವರು ನಮ್ಮ ರಾಷ್ಟ್ರದ ಮೇರು ಕಲಾವಿದರು, ಬಹಳ ಉನ್ನತ ಮಟ್ಟದ ಕಲಾವಿದರು. ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪಾಠಕ್ಕೆ ಅಂತ ಸೇರಿಸಿದ್ರು. ಅವರು ಇದನ್ನ ನಾನು ಹೇಳ್ಬಹುದು, ಸಾಮಾನ್ಯವಾಗಿ ಅವಾಗ ಗಂಟ್ಲು ಒಡೆದಿರ್ಲಿಲ್ಲ, ಚಿಕ್ಕ ವಯಸ್ಸು, ಸ್ವಲ್ಪ ಫೀಮೇಲ್ ಪಿಚ್, ಹೈಯರ್ ಪಿಚ್. ನಮ್ಮ ಗುರುಗಳು ಆ ಪಿಚ್ಚಿಗೆ ಪಾಠ ಮಾಡ್ತಿರ್ಲಿಲ್ಲ, ಅವರ ಶಾರೀರವನ್ನ ಕಾಪಾಡ್ಕೊಳ್ಬೇಕು ಅಂತ. ಆದ್ರೆ ಹೆಂಗೆ ಕೂಡ್ಕೊಂಡು ಬರ್ತೆ ಅಂದ್ರೆ ದೈವಾನುಗ್ರಹನೋ ಅದೇನೋ ಗೊತ್ತಿಲ್ಲ, ನನ್ನನ್ನು ಮಾತ್ರ ಅವರು ಒಪ್ಕೊಂಡ್ರು ಪಾಠ ಮಾಡ್ತೀನಿ ಅಂತ. ಆಯ್ತಪ್ಪ ನೀನ್ ಹಾಡ್ತೀಯ, ಒಂದು ವರ್ಣ ಏನೋ ಹಾಡಕ್ ಹೇಳಿದ್ರು, ಹಾಡ್ದೆ. ಆಯ್ತಪ್ಪ ನಿನ್ನಲ್ಲಿ ಸ್ವಲ್ಪ ಏನೋ ಟ್ಯಾಲೆಂಟ್ ಇದ್ದಂಗಿದೆ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಅವ್ರು ಹೇಳ್ಕೊಟ್ರು ಆ ಪಿಚ್ನಲ್ಲಿ. ಸೊ ನನಗದೊಂದು ಗರ್ವ ಅನ್ನೋದೊಂದು ತಂದಿದೆ, ನಮ್ಮ ಗುರುಗಳು ನನಗೆ ಮಾತ್ರ ಆ ಥರ ಹೇಳ್ಕೊಟ್ರು ಅಂತ. ಸರಿ, ಅವ್ರ ಹತ್ರ ಸುಮಾರು 15-16 ವರ್ಷಗಳ ಕಾಲ ಅವರ ಗರಡಿಯಲ್ಲಿ ಪಾಠ. ಆ್ಯಂಡ್ ಶಂಕರ್ ಸರ್ ಅವರ ಪಾಠ ಅಂದರೆ ಅದು ವೆರಿ ವೆರಿ ಸ್ಟ್ಯಾಂಡರ್ಡ್, ತುಂಬ ಒಳ್ಳೆ ಪಾಠ. ಅದು ಸಾಹಿತ್ಯದ ಬಗ್ಗೆ, ಸಂಗತಿಗಳ ಬಗ್ಗೆ, ಆಮೇಲೆ ರಾಗಗಳ ಬಗ್ಗೆ, ಎಷ್ಟು ಗಮಕಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆಲ್ ದಿ ಆಸ್ಪೆಕ್ಟ್ಸ್ ಅಷ್ಟು ಥರೋ, ಅಷ್ಟು ನೀಟಾಗಿ, ಅಷ್ಟು ಒಂದು ಆಳವಾಗಿ ಅವರು ಮನಸ್ಸು ಬಿಚ್ಚಿ ಪಾಠ ಮಾಡಿದ್ರು. ಅವ್ರ ಜೊತೆನೆ ನಾನು ಕಚೇರಿಗಳೂ ಅವ್ರ ಹಿಂದೆ ಕೂತ್ಕೊಂಡು ವೋಕಲ್ ಸಪೋರ್ಟನ್ನು ಕೊಡೋಕ್ಕೆಲ್ಲ ಶುರು ಮಾಡಿದ್ದೆ. ಆಮೇಲೆ ಅವರ ಆಶೀರ್ವಾದದಿಂದ ನಾನು ಇಂಡಿವಿಜುವಲ್ ಕಾನ್ಸರ್ಟ್ಸ್ ಎಲ್ಲಾನು ಕೊಡೋಕ್ಕೆ ಶುರು ಮಾಡಿದ್ದೆ. ಇದು ಸುಮಾರು 2009-2010 ವರ್ಗು. 2010ನೇ ಇಸ್ವಿಯಲ್ಲಿ ನಾನು ವಿಶಾಖಪಟ್ಟಣಂ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಹಳ ಮೇರು ಕಲಾವಿದರು, ತುಂಬಾ ದೊಡ್ಡ ಹೆಸರು, ಸಂಗೀತ ಕಲಾನಿಧಿ ಡಾಕ್ಟರ್ ನೇದುನೂರು ಕೃಷ್ಣಮೂರ್ತಿಗಳು, ವಿಶಾಖಪಟ್ಟಣಂ, ಆಂಧ್ರ ಅವ್ರು ಬೇಸಿಕಲಿ. ಅವ್ರ ಹತ್ರನೇ ಕಲಿಬೇಕು ಅನ್ನುವಂಥ ಒಂದು ಆಶಯ. ಅದ್ ಏನಕ್ಕೆ ಬಂತೋ ಗೊತ್ತಿಲ್ಲ, ಬಟ್ ಅವ್ರ ಹತ್ರನೇ ಕಲಿಬೇಕು, ಇನ್ನೇನು ಬೇರೆ ಯಾರು ಇಲ್ಲ, ಅವ್ರ ಹತ್ರನೇ ಕಲಿಬೇಕು ಮುಂದಕ್ಕೆ ಅಂತ. ನಮ್ಮ ಗುರುಗಳ ಆಶೀರ್ವಾದ ಇತ್ತು, ಶಂಕರ್ ಸರ್ ಅವರ ಆಶೀರ್ವಾದ, ಅನುಮತಿ ಇತ್ತು. ಅವ್ರ ಹತ್ರ ನಾನು ವಿಶಾಖಪಟ್ಟಣಕ್ಕೆ ಹೋಗಿ ಅವರ ಒಂದ್ಸತಿ ಅವ್ರನ್ನ ನನ್ನ ಟೆಸ್ಟ್ ಮಾಡಿ, ಪರವಾಗಿಲ್ಲ ಈ ಹುಡುಗ ಚೆನ್ನಾಗಿ ಹಾಡ್ತಿದ್ದಾನೆ ಅಂತ ಅವ್ರಿಗೆ ಒಂದು ಸಮಾಧಾನ ಆಗಿ, ಆಮೇಲೆ ಅವ್ರ ಹತ್ರ ಅವ್ರ ಗರಡಿಯಲ್ಲಿ ಗುರುಕುಲ ವಾಸದಲ್ಲಿ 2 ವರ್ಷ ವಿಶಾಖಪಟ್ಟಣದಲ್ಲೇ ಇದ್ದು, ಅವ್ರ ಮನೆಯಲ್ಲೇನೆ ಇದ್ದು, ಪಕ್ಕದಲ್ಲಿ ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ತರ ಇಟ್ಕೊಂಡಿದ್ದೆ. ಆದ್ರೆ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆವರೆಗೂ ಅವ್ರ ಮನೇನೆ. ನಾನು ನಮ್ಮ ಗುರುಗಳಿಬ್ರೆ ಅವ್ರಿಗೆ ಸೇವೆ ಮಾಡಿಕೊಂಡು ಸಂಗೀತದ ಅದೊಂದು ಇನ್ನೊಂದು ಸಂಗೀತದ ಗುಂಗು ಅದರಲ್ಲೇ ಇದ್ದು ಸುಮಾರು 2 ವರ್ಷ ಇದ್ದು, ಆಮೇಲೆ ಮತ್ತೆ ವಾಪಸ್ ಬಂದು ಇನ್ನು ಮತ್ತೆ 2 ವರ್ಷ ಓಡಾಡ್ಕೊಂಡು ಹೋಗಿ ಕಲ್ತ್ಕೊಂಡು ಬರ್ತಿದ್ದು, ಆ ಥರ ಮಾಡ್ತಿದ್ದು. ಸೊ ಈ ನಿಟ್ಟಿನಲ್ಲಿ ಸುಮಾರು 20-22 ವರ್ಷಗಳ ಕಾಲ ನನಗೆ ಗುರುಗಳ ಒಂದು ಮಾರ್ಗದರ್ಶನದಿಂದ ಸಂಗೀತ. ಅಲ್ಲ, ಮೊದಲ ಬಾರಿ ನೀವು ಗುರುಕುಲ ಪದ್ಧತಿ ಪರಂಪರೆ ಆ ರೀತಿಯಲ್ಲಿ ಒಂದು ಸಂಗೀತ ಕಲಿಬೇಕು 2 ವರ್ಷ ಅಲ್ಲೇ ಇದ್ದಾಗ ಅಂದಾಗ ಮನೆಯಿಂದ ಹೊರಗೆ ಹೋದಂತ ಮೊದಲ ಬಾರಿಯ ಅನುಭವ ಆಗಿರಬಹುದು, ಹೇಗಿತ್ತು ಸರ್ ಅದು? ಅಯ್ಯೋ ಮೇಡಮ್, ನಾನು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಊರು ಗೊತ್ತಿಲ್ಲ ನನಗೆ, ಅಷ್ಟರ ಮಟ್ಟಿಗೆ ತೆಲುಗುನೂ ಗೊತ್ತಿಲ್ಲ, ಭಾಷೆನೂ ಗೊತ್ತಿಲ್ಲ, ಜನ ಯಾರೂ ಪರಿಚಯ ಇಲ್ಲ ಅಲ್ಲಿ ನನಗೆ. ನನ್ನ ಗುರುಗಳು ಬಿಟ್ರೆ ಇನ್ಯಾರೂ, ಅವ್ರಿಗೂ ನಾನು ಹೊಸ ಪರಿಚಯ. ಅವ್ರಿಗೆ ನನಗೆ ಅವ್ರು ಗೊತ್ತು, ನನಗೆ ಪ್ರಧಾನಮಂತ್ರಿಗಳು ಗೊತ್ತು, ಪ್ರಧಾನಮಂತ್ರಿಗಳು ನನಗೆ ಗೊತ್ತಿರಬೇಕಿಲ್ಲ. ಸೊ ನನಗೆ ಗುರುಗಳು ಗೊತ್ತು, ಆದ್ರೆ ಗುರುಗಳು ನನ್ನ ಪರಿಚಯ ಇಲ್ಲ.
ಹಳೇ ಕಾಲದವರು. ನಾನು ಹೋದಾಗ ನನಗೆ 22 ವರ್ಷ, ನಮ್ಮ ಗುರುಗಳಿಗೆ 83 ವರ್ಷ. ಸರಿ, ನಮ್ಮಿಬ್ಬರ ಮಧ್ಯ 62 ವರ್ಷದ ಅಂತರ. ಗುರುಗಳ ಮನೆಯಲ್ಲಿ ನಾನು ನಮ್ಮ ಗುರುಗಳಿಬ್ಬರೇ, ಯಾರೂ ಏನಿರ್ತಿರ್ಲಿಲ್ಲ. ಅವರ ಮಕ್ಕಳೆಲ್ಲ ಸೆಟ್ಲ್ ಆಗಿದ್ರು. ಸೊ ನಾನು ನಮ್ಮ ಗುರುಗಳಿಬ್ಬರೇ. ಏನು ಮಾತಾಡೋದು ಬಿಡೋದು, ಭಾಷೆನೇ ಇಲ್ಲ. ಸರಿ, ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ, ಅವರು ಸ್ವಲ್ಪ ಮಟ್ಟಿಗೆ ಇಂಗ್ಲೀಷಲ್ಲಿ ಹೇಳೋರು. ಆಮೇಲೆ ತೆಲುಗು ಕಲ್ತ್ಕೊ ಅಂತ ಅವರು ಫೋರ್ಸ್ ಮಾಡೋರು. ಸರಿ, ಅಲ್ಲಿ ಹೋದಾಗ ಸುಮಾರು ಒಂದು 2-3 ತಿಂಗಳು ಬಹಳನೇ ಕಷ್ಟ ಆಯಿತು. ಅಡುಗೆ ಮಾಡಕ್ ಬರಲ್ಲ, ಭಾಷೆ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಆದರೆ ಅವ್ರ ಹತ್ರನೇ ಕಲ್ತ್ಕೊಳ್ಬೇಕು, ಬೇರೆ ಇನ್ಯಾವ ಯೋಚನೆನೂ ಇಲ್ಲ. ಬೆಳಗ್ಗೆ ಹೇಳೋದು, ಅವ್ರ ಮನೆಗೆ ಹೋಗೋದು, ನನ್ನ ಸಾಧನೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋದು, ಆಮೇಲೆ ಗುರುಗಳು ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ಕಾಯ್ಕೊಂಡಿರೋದು. ಅವ್ರು ಬಂದಾದ್ಮೇಲೆ ಕೂತ್ಕೊಳ್ಳೋದು ಪಾಠ, ಮತ್ತೆ ಮಧ್ಯಾಹ್ನ ಊಟ. ಅವ್ರ ಊಟ ಆದಮೇಲೆ ನನ್ನ ಊಟ. ಅವ್ರ ಜೊತೆ ಊಟ ಮಾಡೋಂಗಿಲ್ಲ. ಅವರು ನನಗೆ ಸರಿ ನಾನು ಬಡಿಸ್ಬೇಕು, ಆದರೆ ನೀನು ಪಕ್ಕದಲ್ಲಿ ಕೂತ್ಕೊಂಡು ಬಡಿಸು ಅಂತ ಹೇಳೋಷ್ಟ್ರಲ್ಲಿ 3 ತಿಂಗಳಾಗಿತ್ತು. ನಿಂತ್ಕೊಂಡೇ ಇರಬೇಕು. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಲ್ಲ, ಅದೊಂದು ಗೌರವ ನ್ಯಾಚುರಲ್ ಆಗೇನೆ. ನಮ್ಮ ಸಂಸ್ಕೃತಿನೇ ಅದು. ಆ ಗುರು ಪರಂಪರೆ ಅನ್ನೋದೇ ಅಂಥದ್ದು, ನಮ್ಮ ಸಂಸ್ಕೃತಿನೇ ಅಂಥದ್ದು, ನಮ್ಮ ಸಂಸ್ಕಾರನೇ ಅಂಥದ್ದು. ಗುರುಗಳು ಅಂದ್ರೆ ನಾವು ವಿ ವಿಲ್ ಪ್ಲೇಸ್ ದೆಮ್ ಅಬೌವ್ ಎವ್ರಿಥಿಂಗ್. ಅವಾಗೆ ದೈವ ಸಮಾನ್ರಿ ಅವರು. ಅವ್ರ ಮುಂದೆ ನಾನು ಕೂತ್ಕೊಳ್ಳೋದೆ. ಅವ್ರು ಹೇಳಲಿಲ್ಲ, ಒಂದಿನ ಯಾಕಪ್ಪ ನಿಂತ್ಕೊಂಡಿದ್ಯಾ, ಇದೇ ಅಭ್ಯಾಸ ಅಂತ ನಾನು ಹೇಳಿದೆ. ಕೂತ್ಕೋ ಅಂತ ಹೇಳಿ. ಅಷ್ಟಾಗೋಷ್ಟ್ರಲ್ಲಿ 3 ತಿಂಗಳಾಗಿತ್ತು. ಸೊ ಇನಿಷಿಯಲಿ ತುಂಬಾನೇ ಕಷ್ಟ ಆಯಿತು. ಆದರೆ ಗ್ರ್ಯಾಜುವಲ್ ಆಗಿ ಭಾಷೆ ಬಂತು, ಜನ ಪರಿಚಯ ಆದರು, ಗುರುಗಳಿಗೂ ನಾನು ಪರಿಚಯ ಆದೆ. ಅವ್ರಿಗೂ ಸಂತೋಷದಿಂದ ಅವರು ಪಾಠ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಸೆಟ್ಲ್ ಆಯಿತು. ಗುರುಕುಲ ಪದ್ಧತಿಯಲ್ಲಿ ಕಲಿಯೋದು ಎಷ್ಟು ಮುಖ್ಯ, ಅಥವಾ ಇವತ್ತೇನಾಗೋಗ್ಬಿಟ್ಟಿದೆ, ಗ್ಯಾಡ್ಜೆಟ್ಸ್ ಜೊತೆನಲ್ಲಿದೆ, ನಾನು ಯಾರನ್ನ ಬೇಕಾದರೂ ಫಾಲೋ ಮಾಡ್ಬೋದು, ಆನ್ಲೈನಲ್ಲಿ ಎಲ್ಲವೂ ಸಿಗತ್ತೆ ಅಂತ ಹೇಳ್ತಿರಲ್ಲ. ಅಂದರೆ ಇದು 2 ಕಾಂಟ್ರಡಿಕ್ಷನ್ಸ್ ಇದೆ ನೋಡಿ, ಏನು ಹೇಳ್ತೀರಾ ಸರ್? ಮುಖಾಮುಖಿ ಕಲಿಯುವಂಥದ್ದು, ಗುರುಗಳ ಮುಖೇನ ಬರುವಂಥದ್ದು ತುಂಬಾ ಇಂಪಾರ್ಟೆಂಟು. ಆನ್ಲೈನಲ್ಲಿ ನೀವು ಎಷ್ಟೊಂದು ರೆಫರೆನ್ಸಸ್ ಸಿಗುತ್ತೆ. ಏನಾಗ್ತಿದೆ ಅಂದರೆ ಎಲ್ಲರೂ ಇವಾಗ ಯೂಟ್ಯೂಬೇ ಗುರು ಆಗ್ತಿದೆ. ಆ ಒಂದು ಪರಂಪರೆಯಲ್ಲಿ ಕಲಿತಾಗ ಎಷ್ಟೊಂದು ಸಣ್ಣ 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 ವಿಷಯಗಳು, ನಿಜ ಎಷ್ಟೊಂದು ವಿಷಯಗಳು ಅದು ಗುರುಗಳಿಂದ, ಅವರ ಅನುಭವದಿಂದ. ನಮ್ಮ ಗುರುಗಳಿಗೆ ನನಗೆ ಪಾಠ ಮಾಡೋಷ್ಟೊಳಗೆ 70 ವರ್ಷದ ಅನುಭವ. ನನಗೆ ಅವ್ರ ಧಾರೆ ಎರೆದಿದ್ದು 70 ವರ್ಷಗಳ ಅನುಭವದ ಸಂಗೀತವನ್ನು ಅವ್ರ ಧಾರೆ ಎರೆದಿದ್ದು. ನನಗೆ ಅದರಲ್ಲಿ ಅರ್ಧ ವಯಸ್ಸು ಇವಾಗ. ಅವ್ರ ಅನುಭವ ನಾನು 2ರಷ್ಟು. ಅವಾಗ ಅಂತೂ 70 years ಆಫ್ ಎಕ್ಸ್ಪೀರಿಯನ್ಸ್. ಆಮೇಲೆ ಎಷ್ಟು ಆ ನಾದಲೋಕದಲ್ಲೇ ಮುಳುಗೋಗಿದ್ರು ಅವರು ಅಂತ ಮೇರು ಕಲಾವಿದ್ರು. ಅಂದ್ರೆ ನಮ್ಮ ಶಂಕರ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಕೃಷ್ಣಮೂರ್ತಿ ಸರ್ ಆಗಿರ್ಬೋದು, ಅವ್ರು ಅದರಲ್ಲಿ ಮುಳುಗೋ. ಸೊ ಎಷ್ಟು ವಿಷಯಗಳನ್ನು ಅವ್ರು ಆಲೋಚನೆ ಮಾಡಿರ್ಬೋದು, ಎಷ್ಟು ತಪ್ಪುಗಳನ್ನು ಅವ್ರು ಮಾಡಿರ್ಬೋದು, ಎಷ್ಟು ಅವ್ರು ತಿದ್ಕೊಂಡಿರ್ಬೋದು, ಎಷ್ಟು ನಮ್ಗೆ ಆ ತಪ್ಪುಗಳನ್ನು ಮಾಡದೇನೆ ಅವರ ಮಾರ್ಗದರ್ಶನದಿಂದ ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ, ವಿ ಕ್ಯಾನ್ ಸೇವ್ ಸೋ ಮಚ್ ಆಫ್ ಟೈಮ್, ವಿ ಕ್ಯಾನ್ ಸೇವ್ ಸೋ ಮಚ್. ಆ ಒಂದು ಪಾತ್ ಅವ್ರ ಗುರುಗಳು ಅದನ್ನ ಅವ್ರು ಸ್ವಲ್ಪ ಹೇಳ್ಬೇಕಾದ್ರೆ ಒಂಚೂರು ಒಡ್ಡಾಗಿ ಹೇಳ್ಬಹುದೇನೋ, ಆದ್ರೆ ಅವ್ರು ಹೇಳಿದ ಉದ್ದೇಶ, ನಾವು ಅದನ್ನ ಅವ್ರು ಹೇಳಿ ಯಾಕೆ ಗುರುಗಳು ಹೇಳಿದ್ದನ್ನ ಚಾಚೂ ತಪ್ಪದೆ ಫಾಲೋ ಮಾಡ್ಬೇಕು ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ವಿಲ್ ಟಾಕ್. ಇಟ್ ಇಸ್ ನಾಟ್ ಕರೆಕ್ಟ್, ಸುಮ್ಮನೆ ಮಾತಲ್ಲ, ಅದು ಅವರ ಒಂದು ಅನುಭವ ಹೇಳುತ್ತಲ್ಲ, ಆ ಅನುಭವ ನಾವು ತಗೊಳ್ಬೇಕು. ಏನಾಗುತ್ತೆ ಈ ಯೂಟ್ಯೂಬ್ ಈ ಕಾಲದಲ್ಲೆಲ್ಲ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಬೇರೆ, ಆಮೇಲೆ ಮನೆಯಲ್ಲಿ ಹೇಳುವಂಥ ವಿಷಯಗಳು ಎಷ್ಟೊಂದು ಬೇರೆ ಇರುತ್ತೆ. ಸೊ ಇದನ್ನ ಕೇಳ್ಕೊಂಡು ಒಬ್ರಿಂದ ಒಂದು ಹಾಡು, ಇನ್ನೊಬ್ರಿಂದ ಮತ್ತೊಂದು ಹಾಡು, ಮೂರನೇವರಿಂದ ಮತ್ತೊಂದು ಹಾಡು, ಎಲ್ಲರೂ ದೊಡ್ಡ ದೊಡ್ಡ ಸಂಗೀತಗಾರರೇ. ಆದರೆ ನಮ್ಮದೊಂದು ಶೈಲಿ, ನಮ್ಮದೊಂದು ಫೌಂಡೇಶನ್ ಅಂತ ಭದ್ರ ಆಗಬೇಕು ಅಂದರೆ ಒಬ್ಬ ಗುರುಗಳಲ್ಲಿ ಅಥವಾ ಇಬ್ಬರು ಗುರುಗಳಲ್ಲಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಕಲ್ತ್ಕೊಂಡ್ರೆ ನಮಗೆ ಅವರ್ ಫೌಂಡೇಶನ್ ವಿಲ್ ಬಿ ವೆರಿ ಗುಡ್. ಸೊ ಈ ನಿಟ್ಟಿನಲ್ಲಿ ಗುರುಗಳ ಮುಖಾಮುಖಿಯಾಗಿ ಮುಖೇನಾನೆ ನಾನು ಆನ್ಲೈನ್ ಪಾಠನೂ ಅಂಟಿಲ್ ಅನ್ಲೆಸ್ ಅವ್ರು ಯಾವುದೋ ಬೇರೆ ದೇಶದಲ್ಲಿ ಇದ್ದಾರೆ ಅಥವಾ ಬೇರೆ ಊರಲ್ಲಿ ಇದ್ದಾರೆ ಅಂದ್ರೆ ಅವಾಗ ಯೋಚನೆ ಮಾಡ್ಬೋದು. ಇಲ್ಲ ಅಂದ್ರೆ ಬೆಂಗಳೂರಲ್ಲೇ ಇದ್ದಾರೆ ಅಂದ್ರೆ ಮುಖಾಮುಖಿ ಬನ್ನಿ, ದೂರ ಇದ್ರೂ ಪರವಾಗಿಲ್ಲ, ನೀವು ಬನ್ನಿ, ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ. ಸಣ್ಣದ ಎಷ್ಟೊಂದು ವಿಷಯಗಳು ನಾವು ಗಮನಿಸಕ್ಕಾಗುವಂಥದ್ದೇ ನೀವು ಮುಂದೆ ಇದ್ದಾಗ. ನನಗೀಗ ಒಂದು ಕುತೂಹಲ ಏನಂತ ಹೇಳಿದ್ರೆ, ಒಂದು ಶಂಕರ್ ಸರ್, ಇನ್ನೊಂದು ಕಡೆ ಕೃಷ್ಣಮೂರ್ತಿ ಸರ್, ಈ ಇಬ್ಬರ ಕಾಂಪೋಸಿಷನ್ಸ್ನ ಝಲಕಗಳು ಕೇಳಿಸ್ಬೋದಾ ನೀವು? ಫಸ್ಟು ನನಗೆ ನಮ್ಮ ಶಂಕರ್ ಸರ್ ಅವ್ರ ಹತ್ರ ಪಾಠ ಆಗಿರುವಂತಹ ಒಂದು ದೀಕ್ಷಿತರು, ಮುತ್ತುಸ್ವಾಮಿ ದೀಕ್ಷಿತರನ್ನ ಇವಾಗ ನೋಡೋಣ. ಅಖಿಲಾಂಡೇಶ್ವರಿ, ದ್ವಿಜಾವಂತಿ ರಾಗ. ಗುರುಗಳು ಭಾರಿ ಫೇಮಸ್ ಇದ್ರು ಈ ಹಾಡಿಗೆ, ತುಂಬಾ ಜನ ಕೇಳೋರು ಬಂದು.
ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಆಗಮ ಸಂಪ್ರದಾಯ ನಿಪುಣೆ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ರಕ್ಷ ಮಾಂ. ಇದು ಶಂಕರ್ ಸರ್ ಅವರ ಪಾಠ. ನಾನು ಒಂದೇನು ಹೇಳಬೇಕು ಅಂದ್ರೆ ಇವರಿಬ್ಬರು ಪಾಠದ ಜೊತೆಗೆ ನನ್ನ ಒಂದು ವೈಯಕ್ತಿಕ ಸಾಧನೆ ಆಮೇಲೆ ಥಾಟ್ ಪ್ರೊಸೆಸ್ ಎಲ್ಲ ಸೇರಿ ನನ್ನದೇ ಒಂದು ಶೈಲಿ ಆಗಿದೆ. ಸೊ ಎಕ್ಸಾಕ್ಟ್ ಆಗಿ ಹಿಂಗೆ ಎಕ್ಸಾಕ್ಟ್ ಆಗಿ ಹಂಗೆ ಅಂತಲ್ಲ, ನನ್ನದೇ ರೀತಿಯಲ್ಲಿ ಆ ಸಂಗತಿಗಳನ್ನ ನನ್ನ ರೀತಿಯಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಅಂದ್ರೆ ಅದೇ ಸಂಗತಿಗಳು ನಮ್ಮ ನೇದ್ನೂರಿ ಗುರುಗಳು ತ್ಯಾಗರಾಜರ ಅವ್ರು ಆಕ್ಚುಲಿ ಅನ್ನಮಾಚಾರ್ಯರ ಸುಮಾರು 208 ಅನ್ನಮಾಚಾರ್ಯ ರಚನೆಗಳನ್ನ ಅವರು ಟ್ಯೂನ್ ಮಾಡಿದ್ದಾರೆ, ಸಂಗೀತ ರಚನೆ ಮಾಡಿದ್ದಾರೆ. ಸೊ ಹಿ ಇಸ್ ವೆರಿ ಫೇಮಸ್ ಫಾರ್ ಅನ್ನಮಾಚಾರ್ಯ, ಭದ್ರಾಚಲ ರಾಮದಾಸ, ಆಮೇಲೆ ಕೈವಾರ ತಾತಯ್ಯ, ಇವರೆಲ್ಲ ಕಂಪೋಸಿಷನ್ಸ್ಗೆ ಸ್ವರ ರಚನೆ ಮಾಡಿರೋದಕ್ಕೆ ತುಂಬಾ ಫೇಮಸ್. ಅಪಾರ್ಟ್ ಫ್ರಮ್ ಬೀಯಿಂಗ್ ಅನ್ ಎಕ್ಸಲೆಂಟ್ ಸ್ಟೇಜ್ ಮ್ಯೂಸಿಷಿಯನ್. ಬಟ್ ಅವ್ರಿಗೆ ತ್ಯಾಗರಾಜರು ಅಂದ್ರೆ ಪಂಚಪ್ರಾಣ. ರಾರಮಾಯಿಂಟಿದಾಕ ರಾಮ ರಾರಮಾಯಿಂಟಿದಾಕ ರಘುವೀರ ಸುಕುಮಾರ ಮ್ರೋಕೇದಾರ ರಾಮಾಯಿಂಟಿದಾಕ ರಘುವೀರ ಸುಕುಮಾರ ಮ್ರೋಕೇದಾರ ರಾಮ ಇಂಟಿದಾಕ ಇದೊಂದು ಝಲಕ್ ನೀವು ಕೇಳಿದ್ರೆ ಝಲಕ್ ಮಾತ್ರ. ಸೊ ಈ ತರದ್ದು ಸಣ್ಣ 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 ಕುಸರಿ ಕೆಲಸ ಅಂತಾನೆ ಕರಿಬೇಕು. ವೆರಿ ಆ ತರದನ್ನ ನಮ್ಮ ನೇದ್ನೂರಿ ಸರ್ ಜಾಸ್ತಿ. ಶಂಕರ್ ಸರ್ದು ಗಮಕಗಳು ಅಂಡ್ ಆ ಜಾರುಗಳು ಆ ಥರದ್ದೆಲ್ಲ ಅವುಗಳನ್ನೆಲ್ಲ ಅವ್ರದ್ದು ಜಾಸ್ತಿ. ಸೊ ಇದೆರಡರ ಒಂದು ಮಿಶ್ರಣ ಅಲ್ಲ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನಮಗೆ ನಾವು ಇಬ್ರು ಕಚೇರಿಗಳನ್ನ ನೇರವಾಗಿ ಕೂತ್ ಎಲ್ಲೂ ಕೇಳಿಲ್ಲ. ಅಂದ್ರೆ ಇವಾಗ ಇಬ್ರು ನಮ್ ಚಂದನಕ್ಕೆ ವಾರದ ಅತಿಥಿ ಕರೆಸ್ಬಿಟ್ರಲ್ಲ, ಅದ್ ನಮ್ ಸೌಭಾಗ್ಯ. ಇಲ್ಲ, ನನ್ನ ಪೂರ್ವ ಜನ್ಮದ ಸುಕೃತ. ಆಮೇಲೆ ನಿಜವಾಗ್ಲೂ ಒಂದೇನು ಹೇಳಬೇಕು ಅಂದರೆ, ಚಿಕ್ಕ ವಯಸ್ಸಿಂದನೂ ಅದ್ಭುತವಾದಂಥ ಗುರುಗಳ ಒಂದು ಮಾರ್ಗದರ್ಶನ ನನಗೆ ಸಿಕ್ತು. ಅದು ತಾಯಿಯಿಂದಾನೇ, ತಾಯಿಯನ್ನು ಗುರುವಾಗೇ ನೋಡ್ತೀನಿ. ತಾಯಿಯಿಂದ ಶುರುವಾಗಿ ಶಂಕರ್ ಸರ್ ಆಗಿರ್ಬೋದು ಅಥವಾ ನೇದ್ನೂರಿ ಸರ್ ಆಗಿರ್ಬೋದು, ನನಗೆ ಗುರುಗಳ ಮಾರ್ಗದರ್ಶನ ಚಿಕ್ಕ ವಯಸ್ಸಿಂದೂ ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಇಟ್ ಸೇವ್ಡ್ ಮೀ ಅ ಲಾಟ್ ಆಫ್ ಟೈಮ್. ಆಮೇಲೆ ನನಗೆ ಎಷ್ಟೊಂದು ವಿಷಯಗಳನ್ನ ನಾನು ಚಿಕ್ಕ ವಯಸ್ಸಲ್ಲೇ ನನಗೆ ಅದು ಸಿಗುವಂಥ ಒಂದು ಪುಣ್ಯ ನನ್ನದಾಗಿತ್ತು. ಅಲ್ಲ, ನಿಜಕ್ಕೂ ಇಷ್ಟೊತ್ತು ಹೇಳಿದಾಗ ಒಂದು ಆದರೆ ಈ ಗೀತೆಗಳನ್ನು ಕೇಳಿದಾಗ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕಂದರೆ ಎರಡೂ ಶಾಸ್ತ್ರೀಯ ಸಂಗೀತವೇ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಆದರೆ ಎಷ್ಟು ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುಗೆ ಎಷ್ಟು ಅಂದರೆ ವಿಭಿನ್ನ ಆಯಾಮಗಳಿದೆ. ಆ ಹಾಡು ಕೇಳಿದಾಗಲೇ ನಮಗೆ ಆ ಒಂದು ಅನುಭವಕ್ಕೆ ಬರುತ್ತೆ. ಮೇಡಮ್, ಹಾಗೆ ಇರಬೇಕು. ಎಲ್ಲರೂ ಹಾಡ್ದಂಗೆನೆ ಆ ಒಂದು ಹಾಡು ಹೆಂಗಿದೆಯೋ ಇವಾಗ ಅದೇ ನೋಡಿ ಬರೋದು. ಯಾಕೆ ಶಾಸ್ತ್ರೀಯ ಸಂಗೀತ ಯಾಕೆ ಅದು ನಾವು ಅಷ್ಟದಕ್ಕೆ ಬೆಲೆ ಕೊಡ್ತೀವಿ ಅಂತಂದ್ರೆ, ಒಬ್ರು ಹಾಡ್ದಂಗೆ ಇನ್ನೊಬ್ರು ಹಾಡಕ್ಕಾಗಲ್ಲ. ಅವ್ರವ್ರದೇ ಒಂದು ಸಂಗತಿಗಳನ್ನ, ಅವ್ರವ್ರದೇ ಒಂದು ಥಾಟ್ಗಳನ್ನ ಮನೋಧರ್ಮ ಸೇರಿಸ್ತಾ ಬೆಳೆಯುತ್ತೆ. ಇಟ್ ಕ್ಯಾನ್ ಓನ್ಲಿ ಗ್ರೋ. ಆದ್ರೆ ಇವಾಗ ನಾವು ಯಾವ್ದಾದ್ರು ಒಂದು ಫಿಲ್ಮ್ ಸಾಂಗ್ ಅನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ರೆ, ವಿ ಆರ್ ಬೌಂಡ್ ಅದು ಹಾಗೇನೆ ಪ್ರೆಸೆಂಟ್ ಮಾಡಬೇಕು. ನಮ್ಮ ಶಾರೀರವೇ ಆಗಿರ್ಬಹುದು, ಆದ್ರೆ ಅದನ್ನ ಅದ್ರದ್ದು ಏನ್ ಚೌಕಟ್ಟಿದೆ ನಾವು ಹಾಗೇನೆ ಪ್ರೆಸೆಂಟ್ ಮಾಡ್ಬೇಕು. ಆದ್ರೆ ನಮ್ಗೆ ಇಲ್ಲಿ ಶಾಸ್ತ್ರೀಯ ಸಂಗೀತ ಒಂದೇ ಹಾಡಿನ
ನೂರಾರು ಸಾವಿರಾರು ವರ್ಷಗಳು ಬೇರೆ ಬೇರೆ ಗುರುಗಳು ಬೇರೆ ಬೇರೆ ಕಲಾವಿದರಿಂದ ಗುರುವಿಂದ ಶಿಷ್ಯನಿಗೆ ಬರಬೇಕಾದ್ರೆ ಶಿಷ್ಯನೇ ಇನ್ನೊಂಚೂರು ಬೇರೆ ಮಾಡೋದಂತ. ಸೊ ಓವರ್ ಜನರೇಷನ್ಸ್ ನೀವು ಯೋಚನೆ ಮಾಡ್ಬೋದು ಎಷ್ಟು ಅದನ್ನ ಶ್ರೀಮಂತಗೊಳಿಸಿರ್ತಾರೆ ಎಲ್ಲ ಈ ಸಂಗೀತ ಸಾಧನೆ ಮಾಡಿರುವಂಥವ್ರು ಎಲ್ಲ ನಾದೋಪಾಸಕರೆಲ್ಲ ಎಷ್ಟು ಶ್ರೀಮಂತಗೊಳಿಸಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇಟ್ ಅಲೌಸ್. ಒಬ್ಬ ಸಂಗೀತಗಾರರಾದಂಥ ವಿನಯ್ ಶರ್ವಾ ಅವರನ್ನ ನೋಡಿದಾಗ ನಮ್ಗೆ ಇನ್ನೂ ಆಶ್ಚರ್ಯ ವಿಚಿತ್ರ ಅಂತ ಅನ್ಸೋದು, ಈಗ ಹೆಚ್ಚಾಗಿ ಸಂಗೀತಗಾರರ ಕುಟುಂಬ ಮೊದಲಿನಿಂದ ಹೇಳ್ತಾ ಬಂದ ಹಾಗೆ ಕುಟುಂಬದಲ್ಲಿ ಸಂಗೀತದ ವಾತಾವರಣವೇ, ಸಂಗೀತ ಕಲಿಬೇಕು ಎನ್ನುವಂಥ ಒತ್ತಾಸೆ ಇತ್ತು, ಅದೆಲ್ಲದರ ಜೊತೆಗೆ ಕಲಿತಾ ಬಂದ್ರಿ. ಆದರೆ ಇದೆಲ್ಲದರ ನಡುವೆ ಬಹಳಷ್ಟು ಸಂಗೀತಗಾರರು ಹೇಳೋದನ್ನು ಕೇಳಿದ್ವಿ, ನಮಗೆ ಸಂಗೀತದ ಸ್ವರಗಳೇ ನಮಗೆ ಬಹಳ ಇಷ್ಟ ಆಗ್ಬಿಡ್ತು, ಈ ಪುಸ್ತಕದ ಪಾಠಗಳ ತಲೆಗೆ ಹತ್ತಲಿಲ್ಲ, ನಾವು ಕಾಲೇಜ್ ಮೆಟ್ಟಿಲೇ ಇರಲಿಲ್ಲ, ಸಂಗೀತದಲ್ಲೇ ನಾವು ಮುಳುಗಿಬಿಟ್ವಿ ಅನ್ನುವಂಥದ್ದು ಮಾತು. ಆದರೆ ಇಲ್ಲಿ ಶಿಕ್ಷಣಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತೀರಿ. ಪ್ಯಾರಲಲ್ಲಿ ಎರಡೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗೋದಿದೆಯಲ್ಲ, ಆ ಒಂದು ಅನುಭವ ಹೇಗೆ ಅಂತ? ಅದಕ್ಕೂ ಮತ್ತೆ ನಾನು ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲೇನೆ ಉದಾಹರಣೆ. ಎಲ್ಲ ನನ್ನ ಈ ಕಡೆ ತಂದೆ ಮನೆ ಕಡೆ ಆಗಿರ್ಬೋದು ಅಥವಾ ತಾಯಿ ಮನೆ ಕಡೆ ಆಗಿರ್ಬೋದು, ಎಲ್ಲರೂ ವೆರಿ ಹೈಲಿ ಗ್ರಾಜುಯೇಟೆಡ್ ಅಕಾಡೆಮಿಕಲಿ ಕ್ವಾಲಿಫೈಡ್ ಪೀಪಲ್. ಓಕೆ. ಸೊ ಅದೊಂದು ಬೇಸಿಕ್ ಸ್ಟ್ಯಾಂಡರ್ಡನ್ನೇ ಹಾಗೆ ಸೆಟ್ ಮಾಡಿಬಿಟ್ರು. ಆಮೇಲೆ ಅದೃಷ್ಟವೋ ದುರಾದೃಷ್ಟವೋ ಅದು ಹೇಳಿದ ಪಾಠಗಳು ಶಾಲೆಯಲ್ಲಿ ಹೇಳಿದ ಪಾಠಗಳೆಲ್ಲಾನು ಅರ್ಥ ಹೋಗ್ತಿತ್ತು. ಆಮೇಲೆ ಒಳ್ಳೊಳ್ಳೆ ಮಾರ್ಕ್ಸ್ ಬೇರೆ ಬರ್ತಾ ಇತ್ತು. ಇನ್ನೊಂದು ನನಗೆ ಚಿಕ್ಕ ವಯಸ್ಸಲ್ಲಿ ಟಾಪ್ ಮಾಡಬೇಕು, ಐ ಹ್ಯಾವ್ ಟು ಬಿ ದ ಟಾಪರ್ ಅನ್ನುವಂಥದ್ದು ಹುಚ್ಚು. ಅದು ಸಂಗೀತದಲ್ಲೇ ಆಗಿರ್ಬೋದು ಅಥವಾ ಅದು ನನ್ನ ಓದಿನಲ್ಲೇ ಆಗಿರ್ಬೋದು. ಸೊ ನಾನು ಟಾಪರ್ ಆಗಿರಬೇಕು ಅನ್ನೋಂಥದ್ದು ಆ ಚಿಕ್ಕ ವಯಸ್ಸಿನ ಒಂದು ಹುಚ್ಚು. ಇವಾಗ ನಾನು ವಾಪಸ್ ಯೋಚನೆ ಮಾಡಿದ್ರೆ ನಮ್ಗೆ ನಗು ಬರ್ಬಹುದೇನೋ, ಆದ್ರೆ ಆ ವಯಸ್ಸಿಗೆ ಅದೇನೆ ನನಗೆ ಇದ್ದಿದ್ದಂತ ಒಂದು ಧ್ಯೇಯ. ಸೊ ಅದೂ ಇದ್ದಿದ್ದರಿಂದ ಆ ಒಂದು ಏನಂತಾರೆ ಡಿಟರ್ಮಿನೇಷನ್, ಜಿದ್ದು ಇದ್ದಿದ್ರಿಂದ ಅದು ಎರಡನ್ನೂ ನಾನು ಮ್ಯಾನೇಜ್ ಮಾಡಲೇಬೇಕು ಅನ್ನೋಂಥದ್ದು. ಮನೆಯಲ್ಲೂ ಹಾಗೆ ಎಲ್ಲರೂ ನನ್ನ ಸುತ್ತಮುತ್ತಲೂ ನೋಡ್ತಿದ್ದೆ, ನಮ್ಮ ಅಣ್ಣ ತಮ್ಮಂದ್ರು ಅಕ್ಕಂಗಿರು ಎಲ್ಲರೂ ಮಾಡ್ತಿದ್ರು. ಸೊ ಅದು ನಮಗೆ ಬೇರೆ ಮಾಡಬೇಕು ಬರೀ ಅಥವಾ ಸಂಗೀತವನ್ನೇ ಮಾಡಬೇಕು ನನಗೆ ಓದಾಗಲ್ಲ ಅನ್ನುವಂಥದ್ದು ಆ ಯೋಚನೆನೇ ತಲೆಗೆ ಬರಲಿಲ್ಲ. ಅದರಲ್ಲೂ ಏನಾಯ್ತು, ಎಲ್ಲರೂ ಇಂಜಿನಿಯರ್ಸೇ. ಓಕೆ. ಎಲ್ಲರೂ ಇಂಜಿನಿಯರ್ಸೇ. ಗ್ರೇಟ್. ಸರಿ, ಅದು ಗ್ರೇಟೋ ಇಲ್ವೋ ನೀವು ಅದು ಗೊತ್ತಿಲ್ಲ. ಅಲ್ಲ, ಅಕಾಡೆಮಿಕಲಿ ಕೂಡ ನೀವು ಅದನ್ನ ಅಂದ್ರೆ ಯಶಸ್ವಿಯಾಗಿ ಪೂರೈಸಿಕೊಂಡು ಈ ಕಡೆ ಸಂಗೀತ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋಂಥದ್ದನ್ನ ನಮಗೆ ತುಂಬಾ ಚಿಕ್ಕ ವಯಸ್ಸಿಂದಾನು ಮಾಡ್ಬಿಟ್ಟಿದ್ರು. ಆಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತಾನು ನಾವೇ ಬೆಳೀತಾ 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 ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಬೋದು, ಇದನ್ನ ನಮ್ಮ ತಂದೆ ತಾಯರನ್ನ ನೋಡಿ ಆಮೇಲೆ ನನ್ನ ಒಂದು ಸ್ವಂತ ಇದರಲ್ಲಿ ಹೇಗೆ ಮಾಡಬಹುದು. ಯಾಕಂದ್ರೆ ಎಕ್ಸಾಮ್ ಇರೋದು, ಕಚೇರಿ ಇರೋದು, ಕಾಂಪಿಟೇಷನ್ ಇರೋದು, ಇಂಟರ್ನಲ್ಸ್ ಇರೋದು, ಬೆಳಗ್ಗೆ ಇಂಟರ್ನಲ್ಸ್ ಬರೋದು, ಸಂಜೆ ಕಚೇರಿ ಇರೋದು, ಈ ಥರದ್ದೆಲ್ಲ ಅದೊಂಥರ ಟೆನ್ಷನ್ನೇ. ಆದರೆ ನಮಗೆ ಅದನ್ನ ಒಂದು ಟೆನ್ಷನ್ ಅಥವಾ ಅದನ್ನ ಒಂದು ಗಾಬರಿಯಾಗಿ ತಗೊಳ್ದೆ ಅದನ್ನ ಒಂದು ಆಟವಾಗಿ ತಗೊಳ್ಳುವಂತ ಒಂದು ಮನಸ್ಥಿತಿ ಮನೆಯಲ್ಲಿ ಬರ್ತಾ ಹೋಯ್ತು. ಸೊ ನಾವು ಏನೇ ಚಾಲೆಂಜಸ್ ಅದನ್ನ ಎಂಜಾಯ್ ಮಾಡ್ತಾ ಹೋದ್ವಿ ಹೊರತು ಅದನ್ನ ನಾವು ಭಯ ಪಟ್ಕೊಂಡು ಅದರಿಂದ ದೂರ ಹೋಗ್ಲಿಲ್ಲ. ಚಾಲೆಂಜ್ ಎಸ್ ಮಾಡ್ತೀನಿ. ಅಲ್ಲ, ಈಗ ಕಲಿಕೆಯ ಹಂತದಲ್ಲಿ ಹೇಳಿದ್ರೆ ನೀವು ಒಂದ್ ಕಡೆ ಎಕ್ಸಾಮ್ ಇರೋದು, ಮತ್ತೊಂದು ಕಡೆ ಕಚೇರಿಗಳ ಕೊಡ್ಬೇಕಾಗಿರುವಂತದ್ದು ಕಾರ್ಯಕ್ರಮಗಳಾಗಿರೋ, ಇದು ಟಿಲ್ ಟುಡೇ ನಡೀತಾ ಇದೆ. ಅಂದ್ರೆ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ಉದ್ಯೋಗದ ಜೊತೆಗೆ ಕಚೇರಿಗಳು. ನಾನು ಇವಾಗ ಹೇಳ್ಬೇಕು ಅಂದ್ರೆ ಈ ಒಂದು ಸಂದರ್ಶನಕ್ಕೆ ಮುಂಚೆ ನಾನು ಬೆಳಗ್ಗೆ ಆಫೀಸ್ ಮೀಟಿಂಗ್ಸು, ಆಮೇಲೆ ನಿನ್ನೆ ಸುಮಾರು 12 ಕಾಲ ಆಗಿತ್ತು ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟೊಳಗೆ. ಏನು ಮಾಡೋಕ್ಕಲ್ಲ, ದಟ್ ಇಸ್ ಹೌ ಇಟ್ ಇಸ್. ಆದ್ರೆ ನಾವು ಅದನ್ನ ಈ ಥರದ ಒಂದು ಲೈಫನ್ನ ನಾನೇ ಚೂಸ್ ಮಾಡ್ಕೊಂಡಿರುವಂಥದ್ದು. ಇದು ನನ್ನ ಚಾಯ್ಸ್. ಇದು ನಾನು ಇದನ್ನ ಮನಸಾರೆ ನಾನು ಒಪ್ಕೊಂಡಿದ್ದೀನಿ. ಒಪ್ಕೊಂಡಾದ್ಮೇಲೆ ನಾನು ಅದಕ್ಕೆ ಜಸ್ಟಿಫೈ ಮಾಡಬೇಕು. ಸಂಗೀತವನ್ನು ನಾನು ಒಪ್ಕೊಂಡಿದ್ದೀನಿ, ಸಾಧನೆ ಮಾಡಿದ್ದೀನಿ. ಓದನ್ನು ನಾನು ಒಪ್ಕೊಂಡು ಕೆಲಸನ ಇಟ್ಕೊಂಡಿದ್ದೀನಿ. ನನಗೆ ವೃತ್ತಿಗೆ, ಲೈವ್ಲಿಹುಡ್ಗೆ ನನ್ನ ಕೆಲಸ ಬೇಕು ಅಂತ ಅದು ನನ್ನ ಚಾಯ್ಸು. ನನ್ನ ಜೀವನಕ್ಕೆ, ಲೈಫ್ಗೆ ನನ್ನ ಸಂಗೀತ ಬೇಕು ಅನ್ನೋಂಥದ್ದು ನನ್ನ ಚಾಯ್ಸು. ಮಾಡಾದ್ಮೇಲೆ ಅದೆರಡಕ್ಕೂ ಜಸ್ಟಿಫೈ ಮಾಡಬೇಕು, ಜಸ್ಟಿಸ್ ಕೊಡಬೇಕು. ಹಾಗಿರೋದ್ರಿಂದ ಅಕೌಂಟಬಿಲಿಟಿ. ಇವತ್ತಿಗೂ ಇಂಜಿನಿಯರ್ಸ್ ಅಂದ ಕೂಡಲೇ ಬಹಳಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಈ ಪ್ರಾಶಸ್ತ್ಯ ಕೊಡೋದಿದೆಯಲ್ಲ, ನಿಮಗೆ ಎರಡೂ ಬೇಕು, ಸಂಗೀತವೂ ಬೇಕು, ಉದ್ಯೋಗವೂ ಬೇಕು. ಈ ಪ್ರಾಶಸ್ತ್ಯ ಕೊಡೋದ್ರಲ್ಲಿ ಏನಾದರೂ ಸೀಕ್ರೆಟ್ ಇದೆಯಾ? 2 ವಿಷಯ ಹೇಳ್ತೀನಿ.
ಒಂದು ನಮಗೆ ನಾವೇನೆ ರೀಸನ್ಸ್ ಕೊಡೋದನ್ನ ನಿಲ್ಲಿಸ್ಬೇಕು. ವೆರಿ ಟ್ರೂ. ಸೊ ನಮಗೆ ನಾವೇನೆ ರೀಸನ್ಸ್ ಕೊಟ್ಟು ಕಾರಣ, ಅಯ್ಯೋ ನನ್ನ ಕೆಲಸ ಇದೆ ನಾನು ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ, ತಪ್ಪು, ಶುದ್ಧ ಸುಳ್ಳು. ಮಧ್ಯದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸಿಗಲ್ವಾ? ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗ್ಬಿಟ್ಟು ಒಂದು ಅರ್ಧ ಗಂಟೆ ಹಾಡ್ಕೊಳಕ್ಕಾಗಲ್ವಾ? ದಿನದಲ್ಲಿ ಆ ಥರ 4 ಸತಿ ಮಾಡೋಕ್ಕಾಗಲ್ವಾ? 2 ಗಂಟೆ ಆಗೋಯ್ತು. ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಇವಾಗ ತಲೆಗೆ ಗನ್ ಇಟ್ಬಿಟ್ಟು ನೀವು ಇದನ್ನ ಮಾಡ್ಬೇಕು ಅಂದ್ರೆ ನೀವು ಮಾಡದೇ ಇರ್ತೀರಾ? ಮಾಡೇ ಮಾಡ್ತೀವಲ್ವಾ? ನಾವು ಆತರ ಒಂದು ಟ್ರಿಗರ್ ನಮಗೇನೆ ಇಟ್ಕೊಳ್ಬೇಕು. ಅದೊಂದು. ಎರಡನೇದು ಸೀಕ್ರೆಟ್ ಅಂದ್ರೆ ಒಂದು ವಿಷಯ ನಾನು ಹೇಳ್ತೀನಿ. ನಾವು ಯಾವ ಥರ ಉದ್ಯೋಗವನ್ನ ನಾವು ಆರಿಸ್ಕೋತೀವಿ ಆ್ಯಂಡ್ ಯಾವ ಪೋಸ್ಟು, ಯಾವ ಪೊಸಿಷನ್ನು, ಯಾವ ಥರ ಆರಿಸ್ಕೋತೀವಿ ಅನ್ನೋವಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ. ಹೌದು. ಇವಾಗ ನೋಡಿ, ನಾನು ನನ್ನ ಆಫೀಸು ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ, ಮ್ಯಾಕ್ಸಿಮಮ್ 40 ಮಿನಿಟ್ಸು. ಆಮೇಲೆ ಅದರಲ್ಲೂ ಇವಾಗ ಸದ್ಯಕ್ಕೆ ಹೈಬ್ರಿಡ್ ಮೋಡ್, ಅಂದರೆ ವಾರಕ್ಕೆ 2 ದಿನ ಹೋಗಬೇಕು, 3 ದಿನ ಮನೆಯಿಂದ ಕೆಲಸ ಮಾಡ್ಬೋದು. ಅದು ಮುಂದಕ್ಕೆ ಚೇಂಜ್ ಆಗ್ಬೋದು, ಎಲ್ಲ ಚೇಂಜ್ ಆಗ್ತಿದೆ. ಆದರೆ ನನಗೆ ಒಂದು ಅರ್ಧ ಗಂಟೆ ನಾನು ಆಫೀಸಲ್ಲಿ ಇರಬಹುದು. ಅದೇ ನನ್ನ ಆಫೀಸ್ ಯಾವುದೋ 1.5 ಗಂಟೆ 2 ಗಂಟೆ ದೂರ ಇದ್ದಿದ್ರೆ ಕರೆಕ್ಟ್, ನನಗೆ ಆಫರ್ಸ್ ಬಂದಿಲ್ಲ ಅಂತಲ್ಲ, ಆಫರ್ಸ್ ಬಂತು, ಆದರೆ ನಾನು ಬಿಲ್ಕುಲ್ ಇಲ್ಲ ಅಂದ್ಬಿಟ್ಟೆ. ನನಗೆ ಗೊತ್ತು ದಟ್ ಈಸ್ ಟೈಮ್ ವೇಸ್ಟೆಡ್ ಫಾರ್ ಮೀ. 1.5 ಗಂಟೆ ನಾನು ಪ್ರಯಾಣ ಮಾಡೋದು, ಆ ಸುಸ್ತು ಎಲ್ಲ ಬಂದರೆ ಖಂಡಿತ ನಾನು ಸಂಗೀತ ಹೊಡ್ಕೊಳ್ಳೋದು ಮಾಡೋಕ್ಕಾಗಲ್ಲ. ಸೊ ನಾನು ಈ ಒಳ್ಳೆ ಕಂಪನಿಯಲ್ಲಿ ನಾನು NI ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು, ನಾನು ಮ್ಯಾನೇಜ್ಮೆಂಟ್ ಕಡೆಗೆ ಹೋಗಬಾರದು ಅನ್ನೋವಂಥದ್ದು ಒಂದು ಡಿಸೈಡ್ ಮಾಡ್ಕೊಂಡೆ. ಟೆಕ್ನಿಕಲ್ ಫೀಲ್ಡಲ್ಲೇನೆ ನಾವು ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್ ಅಂತೀವಿ, IC1, IC2, IC3 ಅಂತ. ಸೊ ನಾನು ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿ IC3 ಇವಾಗ ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿ ಟೆಕ್ ಲೀಡಾಗಿ ಕೆಲಸ ಮಾಡ್ತಿದ್ದೀನಿ. ಆದಷ್ಟು ಮ್ಯಾನೇಜ್ಮೆಂಟ್ ಕಡೆಗೆ ಹೋಗೋದು ಬೇಡ. ಯಾಕಂದರೆ ಅದು ಹೋದರೆ ಅಲ್ಲಿನ ಒಂದು ರಿಕ್ವೈರ್ಮೆಂಟು ಆ ಜಾಬ್ದು ಅದು ಇಟ್ ವಿಲ್ ಬಿ ಬೇರೆ, ಅದರದ್ದು ಅಡ್ವಾಂಟೇಜಸ್ ಎಲ್ಲಾನು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದರ ರಿಕ್ವೈರ್ಮೆಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ತುಂಬ ಜಾಸ್ತಿ ರೆಸ್ಪಾನ್ಸ್. ಸೊ ನಾನೇನು ಮಾಡ್ತೀನಿ, ನನ್ನ ಯೋಚನೆಯಲ್ಲಿ ನನ್ನ ಸಂಗೀತಕ್ಕೆ ಇದಕ್ಕೆ ಬ್ಯಾಲೆನ್ಸ್ ಮಾಡಿದ್ರೆ ಯಾವ್ದು ಎಷ್ಟರ ಮಟ್ಟಿಗೆ ನಾನು ಎರಡನ್ನೂ ಮಾಡಬಹುದು, ನನ್ನ ಮಿತಿ ಏನು ಅನ್ನೋಂಥದ್ದನ್ನು ನೋಡಿಕೊಂಡು ನಾನು ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು. ಸಂಗೀತ ಅನ್ನೋ ಅಸ್ತ್ರ ನಿಮ್ಮ ಜೊತೆನಲ್ಲಿ ಇತ್ತಲ್ವಾ? ಸೊ ಈಗ ತುಂಬ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಏನಂತ ಹೇಳಿದ್ರೆ ಹಾಡ್ತಾರೆ ಅಂತ ಹೇಳಿದಾಗ ಅವ್ರನ್ನ ಬೇರೆ ರೀತಿಯಾಗಿ ನಮ್ಮ ಇಡೀ ಸ್ಕೂಲಿನ ಐಕೋ ಅಂತಾರನೋ, ಕಾಲೇಜಿನ ಐಕೋ ಅಂತಾರನೋ, ಅಂದರೆ ಎಲ್ಲ ಕಡೆಗೂ ಕಳಿಸೋದು, ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮನ್ನು ಗುರುತಿಸಿದ್ದು ಹೇಗಿತ್ತು ಆ ಸಿಚುಯೇಷನ್ಸ್? ಅದರದ ನೆಕ್ಸ್ಟ್ ಸ್ಟೇಜ್ ಹೇಳಬೇಕು ಅಂದರೆ, ಸುಮಾರು ಒಂದು 10-15 ವರ್ಷದ ಹಿಂದೆ ಒಂದು 3 ಗೋಣಿ ಚೀಲದಷ್ಟು ಪ್ರೈಸ್ಗಳನ್ನ ಇಟ್ಕೊಳಕ್ಕಾಗದೆ ನಾವು ಅದನ್ನ ಸರ್ಟಿಫಿಕೇಟ್ಸ್ ಮಾತ್ರ ಇಟ್ಕೊಂಡು ಆ ಗೋಣಿ ಚೀಲ ಎಲ್ಲಾನು ಸಾಗಿಸಿದ್ವಿ. ಸೊ ಅದರಿಂದಾನೇ ನೀವು ಊಹಿಸ್ಕೊಳ್ಬೋದು, ಬೇಕಾದಷ್ಟು ಕಾಂಪಿಟೇಷನ್ಸ್, ಕಚೇರಿಗಳು ಒಂದ್ ಕಡೆ, ಕಾಂಪಿಟೇಷನ್ಸ್. ನನಗೆ ಸ್ಟೇಜ್ ಮೇಲೆ ಒಂಥರ ಸ್ಟೇಜ್ ಫಿಯರ್ ಅಂತ ಇರುತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಹೋಗ್ಲಾಡಿಸ್ಬಿಡ್ತದ್ದು. ಚಿಕ್ಕ ವಯಸ್ಸಿಂದಾನು ಕಾಂಪಿಟೇಷನ್ಸು. ಸ್ಕೂಲಲ್ಲಿ ಅಗೇನ್ ದೈವಾನುಗ್ರಹ, ಇದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಟೀಚರ್ಸು, ಪ್ರಿನ್ಸಿಪಲ್ಲು, ಎಲ್ಲರೂ ಇದಕ್ಕೆ ತುಂಬ ಸಪೋರ್ಟಿವ್. ಯಾವುದೇ ಈ ಥರ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಂದರೆ ನಾನೇ ಹೋಗ್ತಾ ಇದ್ದಿದ್ದು. ನಾನು ಹೋದೆ ಅಂದರೆ ಹೇಳ್ಕೊಳ್ಳೋದಕ್ಕಂತಲ್ಲ, ಅಲ್ಲಿ ಹೋದೆ ಅಂದರೆ ಅಯ್ಯೋ ಇವನ್ ಬನ್ನ ನನ್ನ ಮುಖದ ಮುಂದೆನೆ ಹೇಳೋರು, ನನ್ನ ಮುಖನ್ಕೇನೆ ಹೇಳೋರು, ನೀನ್ ಯಾಕಪ್ಪ ಬತ್ತೆ ಕಚೇರಿ ಎಲ್ಲ ಕೊಡೋನು? ಇಲ್ಲ ಸರ್, ನಾನು ನಮ್ಮ ಸ್ಕೂಲನ್ನು ರೆಪ್ರೆಸೆಂಟ್ ಮಾಡ್ಬೇಕಲ್ಲ ಸರ್, ನಾನೇನ್ ಮಾಡ್ಲಿ ಕಚೇರಿ ಕೊಟ್ರೆ ಅಂತ. ಇದು ಸ್ಕೂಲ್ ಲೆವೆಲ್ಸ್ ಅಲ್ಲೂ ಆಯ್ತು, ಕಾಲೇಜ್ ಲೆವೆಲಲ್ಲೂ ಆಯ್ತು. ಅದು PU ಆಗಿರ್ಬೋದು, ಜೈನ್ ಕಾಲೇಜಲ್ಲಿ ನಾನು PU ಮಾಡಿದ್ದು, ಅಲ್ಲೂ ಸಾಕಷ್ಟು ಬೆಂಬಲ ಇತ್ತು. BIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು, ಅಲ್ಲೂ ಸಾಕಷ್ಟು ಬೆಂಬಲ ಇತ್ತು. ಸೊ ಹಾಗಿರೋದ್ರಿಂದ ಅದೊಂಥರ ನಾನು ಮುಖ್ಯವಾಗಿ ಗುರುತಿಸ್ತಿದ್ದೇನೆ ಇವನು ವೋಕಲಿಸ್ಟ್, ಇಲ್ಲ ಈ ಸ್ಕೂಲಿನ ಇವನು ವೋಕಲಿಸ್ಟ್ ಬಂದ, ಇಲ್ಲ ಅಂದರೆ ಆ ಕಾಲೇಜಿನ ವೋಕಲಿಸ್ಟ್ ಬಂದ ಅಂತ ಸಂಗೀತದಿಂದಾನೇ ಎಲ್ಲರೂ ಬೇರೆ ಬೇರೆ ಕಾಲೇಜವರು ಎಲ್ಲ ಗುರುತಿಸ್ತಾ ಇದ್ರು. ಬಟ್ ಅದಿರೋದು ಸರ್, ಯಾಕಂದರೆ ಒನ್ ಥಿಂಗ್ ಅಬೌಟ್ ಮೀ ಇಸ್, ನಾನು ಯಾವಾಗಲೂ ಐ ಆಲ್ವೇಸ್ ಸಿ ಮೈ ಕಪ್ ಹಾಫ್ ಎಂಟಿ, ಹಾಫ್ ಫುಲ್ ಅನ್ನೋದನ್ನ ನೋಡೋಕ್ಕೆ ಹೋಗಲ್ಲ. ಸೊ ನಾನು ಏನು ಮಾಡಿದ್ದೆ, ನಾನು ಇವತ್ತೇನು ಮಾಡಿದೆ, ನಾಳೆ ನಾನು ಮರ್ತೇ ಹೋಗಿರ್ತೀನಿ, ನೆಕ್ಸ್ಟ್ ಏನು ಮಾಡಬೇಕು. ಹಾಗಿರೋದ್ರಿಂದ ಅವರು ಆಹಾ ಓಹೋನೋ ಅಥವಾ ಎಲ್ಲ ಇದು ಮಾಡ್ತಿದ್ದು, ಅದು ಮನೆ ವಾತಾವರಣ ಸಂಸ್ಕಾರ ಕೊಟ್ಟಿದ್ದು. ಆಮೇಲೆ ನನ್ನ ಒಂದು ಬೇಸಿಕ್ ನೇಚರಿಂದ ಅದು ನನಗೆ ತಲೆಗೆ ಹತ್ತೋಂಥ ಸಂದರ್ಭ ಇಲ್ಲಿವರೆಗೂ ಬಂದಿಲ್ಲ, ಮುಂದಕ್ಕೆ ಬರೋದು ಇಲ್ಲ.
ಎಸ್ ವಿನಯ್ ಅವರೇ, ನಿಮ್ಮ ಮ್ಯೂಸಿಕಲ್ ಜರ್ನಿ ನೋಡಿದಾಗ ಬಹಳ ಖುಷಿ ಅನಿಸುತ್ತೆ. ಅಂದರೆ ಸಂಗೀತ ಕಲಿಯೋ ಹಂತ ಅಂದರೆ ಮೊದಲನೇ ಮೆಟ್ಲಿಂದ ಮೇಲೆ ಮೇಲೆ ಹತ್ಕೊಂಡು ಹೋದಾಗ ಎಲ್ಲ ಹಂತಗಳನ್ನು ಅಂದರೆ ಸ್ಥರ ಹೇಳ್ಬೋದು, ನಿಮ್ಮ ಸಂಗೀತದಲ್ಲಿ ಸ್ಥಾಯಿ ಅಂತ ಹೇಳ್ಬೋದು. ಅಂದರೆ ಈ ನಿಟ್ಟಿನಲ್ಲಿ ಗಮನಿಸಿದಾಗ ಒಂದು ವಿಶೇಷ ಪ್ರಶಸ್ತಿ ಬಂದಿದೆ, ಹೌದು. ಬಟ್ ಆದರೂ ನಿಮಗೆ ನಾನು ಪ್ರಶಸ್ತಿ ಸೈಡ್ಗಿರಲಪ್ಪ, ನನ್ನ ಕೆಲಸ ನಂದು ಅಂತ ನೀವು ಮಾಡೋವಂಥವ್ರು. ಈ ನಿಟ್ಟಿನಲ್ಲಿ ಎಲ್ಲ ಕಲಾವಿದರು ಎಲ್ಲ ಸ್ಥಾಯಿಗಳಲ್ಲಿ ಹಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮದೊಂದು ವಿಶೇಷವಾದಂಥ ಗುಣ ಇದೆ. ಅದು ನಮಗೂ ಕೇಳಕ್ಕೆ ಖುಷಿ ಇದೆ, ನಮ್ಮ ಪ್ರೇಕ್ಷಕರು ಕೂಡ ಅದನ್ನು ಕೇಳುವಂಥ ಅನುಭವ ಬೇಕು ಅಂತ ಅನ್ಸುತ್ತೆ. ಯಾವುದಾದ್ರೂ ಒಂದು ಸಣ್ಣ ಝಲಕ್ ಕೇಳಿಸ್ಬೋದಾ? ಗಾಯಕರಿಗೆ ಶಾರೀರ ಸಂಪತ್ತೇ ಬಲ. ಹೌದು, ಅದೇ ಅವರ ಅಸ್ತ್ರ ಶಸ್ತ್ರ ಎಲ್ಲಾನು. ಹೌದು. ಶಾರೀರ ಸಂಪತ್ತು ಒಂದೇನಾ ಅಂತ ಯೋಚನೆ ಮಾಡಿದ್ರೆ ಅದು ಅಷ್ಟು ಸೌಕರ್ಯವಾಗಿ ಇಲ್ಲದೇ ಇದ್ರೂ ಅದ್ಭುತವಾಗಿರುವಂಥ ಸಂಗೀತ ಕೊಟ್ಟಿರುವಂಥ ಎಷ್ಟೊಂದು ಮೇರು ವಿದ್ವಾಂಸರೆಲ್ಲ ಇದ್ದಾರೆ. ಆದರೆ ಅದಿದ್ದರೆ ಅದರ ಸುಖ ಬೇರೆ, ನಮಗೆ ಹಾಡೋಕ್ಕೆ ಅದರ ಒಂದು ಸಂತೋಷನೇ ಬೇರೆ. ನೀವು ತ್ರಿಸ್ಥಾಯಿ ಅಂತ ಹೇಳಿದ್ರಿ, ನಾನೊಂದು ಹಾಡ್ತೀನಿ, ಆಮೇಲೆ ಝಲಕ್ ನೀವು ಹೇಳ್ದಂಗೆ, ಅದಾದಮೇಲೆ ಇದ್ರ ಬಗ್ಗೆ ಒಂಚೂರು ಒಂದೆರಡು ಪ್ಲೀಸ್ ಮಾತುಗಳನ್ನು ಹೇಳ್ತೀನಿ. ಪುರಂದರದಾಸರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಇದು ಸ್ವಲ್ಪ ಮಂದ್ರಸ್ಥಾಯಿಯ ಒಂದು ಝಲಕ್ ಆಯಿತು. ಮಪದ ನಿ ಸ ಮಪದ ನಿ ರೇ ಸ. ಸುಂದರ ಮೃಗಧರ ಪಿನಾಕ ಧನುಕರ, ಸುಂದರ ಮೃಗಧರ ಪಿನಾಕ ಧನುಕರ ಮಧ್ಯಸ್ಥಾಯಿ. ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕ ಧನುಕರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ವಾವ್. ಇಲ್ಲ, ನನಗೆ ಇನ್ನೊಂದು ಅನಿಸಿದ್ದು ಏನು ಗೊತ್ತಾ, ನಿಮ್ಮ ಧ್ವನಿಯನ್ನು ಕೇಳಬೇಕಾದ್ರೆ ಯಾವ ಸ್ಥಾಯಿಯಲ್ಲಿ ಹಾಡಬೇಕಾದ್ರೂ ಕೂಡ ಬದಲಾದ ಧ್ವನಿ ಅನ್ನಿಸ್ಲಿಲ್ಲ. ಈಗ ಕೆಲವು ರೇಂಜ್ ಹೋಗಿದ ತಕ್ಷಣ ಅಥವಾ ಲೋಯರ್ ನೋಟಿಗೆ ಬಂದಿದ ತಕ್ಷಣ ವಾಯ್ಸ್ ಟೋನೇ ಟಿಂಬರೇ ಬೇರೆ ಕೇಳುತ್ತೆ. ಅದು ನಿಮ್ಮ ಸಾಧನೆ ಅಂತ ಗೊತ್ತಾಗ್ತಾ ಇದೆ. ಸರ್, ಇದ್ರ ಹಿಂದೆ ತುಂಬಾ ದೊಡ್ಡ ಸೈನ್ಸು, ಅದರ ಹಿಂದೆ ತುಂಬಾ ದೊಡ್ಡ ಸ್ವಯಂ ಕೃಷಿ ಅಂಡ್ ರಿಸರ್ಚ್. ವಾವ್, ಹೇಳಿ. ಪರವಾಗಿಲ್ಲ, ಸೂಕ್ಷ್ಮವಾಗಿ ಹೇಳ್ತೀನಿ ಪ್ಲೀಸ್. ಎಲ್ಲ ಇದನ್ನ ತಿಳ್ಕೊಂಡು ಯಾರಾದ್ರೂ ಅಕಸ್ಮಾತ್ ಅದ್ರ ಬಗ್ಗೆ ಒಂಚೂರು ಅವ್ರಿಗೆ ಇನ್ಸ್ಪೈರ್ ಆಗಿ ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಸಂತೋಷ ಅಲ್ವೇ? ಹೌದು. ನನಗೆ ಗಂಟ್ಲು ಹೊಡಿಯುತ್ತೆ, ಎಲ್ಲಾ ಹುಡುಗರಿಗೂ ಎಲ್ಲ ಬೆಳಿಬೇಕಾದ್ರೆ ಗಂಟ್ಲು ಹೊಡೆಯುತ್ತೆ. ಗಂಟ್ಲು ನನ್ನ ಮೊದಲನೇ ಕಚೇರಿ 2 ದಿನದ ಹಿಂದೆ ನನ್ನ ಗಂಟ್ಲು ಹೊಡೆದ್ಬಿಡ್ತು. ನನ್ನ ಗಂಟ್ಲು ಹೊಡೆದಿದ್ದು ನನ್ನ ಮೊದಲನೇ ಕಚೇರಿ ವಾಸ್ ಎ ಡಿಸಾಸ್ಟರ್. ವರ್ಸ್ಟ್ ಕಚೇರಿ ಅದು. ಒಂಥರ ಗಂಟ್ಲು ಶಾರೀರದ ಇದರಿಂದ ನೋಡಿದಾಗ ನಾನು ಜೋರಾಗಿ ಹತ್ಬಿಟ್ಟಿದ್ದೆ. ಆಮೇಲೆ ಹಾಡ್ತಾ 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 ನನಗೆ ಸುಮಾರು ಮಧ್ಯಸ್ಥಾಯಿ, ಅದಾದಮೇಲೆ ತಾರಸ್ಥಾಯಿಯ ಷಡ್ಜದ ಮೇಲ್ಗಡೆ 2 ಸ್ವರಗಳು, ಆಮೇಲೆ ಮಂದ್ರಸ್ಥಾಯಿಲಿ 1 ಸ್ವರ ನಿಷಾದ ಸ ನೀ ಬಿಟ್ರೆ ಅದೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ 1 ಅವರ್ ಹಾಡಾದ್ಮೇಲೆ ಅಲ್ಲಿ ಕೆಳಗಡೆ ಮಂದ್ರಕ್ಕೆ ಹೋಗ್ತಾ ಇಲ್ಲ, ಮೇಲ್ಗಡೆ ತಾರಕ್ಕೆ ಹೋಗಲ್ಲ. ಈ ಥರ ಒಂದು ಸಾಕಷ್ಟು ಹಲವಾರು ವರ್ಷಗಳು ಈ ಥರ ಒದ್ದಾಡಿದೆ. ಕಚೇರಿಗಳು ಮಾಡ್ತಾ ಇದ್ದೆ, ಆದರೆ ಒದ್ದಾಟ.
ಒದ್ದಾಟ. ಸರಿ, ಅದಕ್ಕೋಸ್ಕರ ಅಂತ ಇವಾಗ ಈ ಪ್ರಾಬ್ಲಮ್ ಇದ್ದಿದ್ರಿಂದ ಸಲ್ಯೂಷನ್ ಹುಡುಕಕ್ಕೆ ಅಂತ ಶುರು ಮಾಡಿದೆ. ಇನ್ನೊಂದು ಏನಾಯ್ತು, ದಿಸ್ ವಾಸ್ ಒನ್ ಪಾರ್ಟ್. ಅದು ಒಂದು ಹಂತಕ್ಕೆ ನನಗೆಲ್ಲ ಸಾಲ್ವ್ ಆಗಿತ್ತು, ಹಾಡ್ತಾ ಇದ್ದೆ ಎಲ್ಲ. ಸುಮಾರು 18, 19, 20 ವರ್ಷದ ಬರೋ ಅಷ್ಟರೊಳಗೆ ಒಂದು ಹಂತದವರೆಗೂ ಬಂತಪ್ಪ, ಸ್ವಲ್ಪ ಗಂಟ್ಲು ಸ್ಟೆಬಿಲೈಸ್ ಆಯಿತು ಅಂತ ಅನ್ಕೊಂಡಾಗ ನೆಕ್ಸ್ಟು ವಿಶಾಖಪಟ್ಟಣಕ್ಕೆ ಹೋದೆ. ಹೇಳಿದ್ನಲ್ಲ ಗುರುಗಳ ಹತ್ರ. ನಮ್ಮ ಗುರುಗಳು ಹಾಡ್ತಿದ್ದು ಬಿ. ಅವ್ರಿಗೆ 82 ವರ್ಷ. ಅವ್ರದ್ದು ಪಿಚ್ಚನೇ ಕಡಿಮೆ. ಹೌದು. ನಂದು 2ನೇ ಮನೆ ಡಿ. ಅದು ಗಂಡಸರಲ್ಲಿ ಸ್ವಲ್ಪ ಹೈಯರ್ ಪಿಚ್. ಹೌದು. ನಾನು ಆ ಒಂದು ಕೆಳಗಿನ ಪಿಚ್ಚಲ್ಲಿ ಹಾಡಿ ಏನಾಯ್ತು, ನನ್ನ ಒಂದು ಶ್ರುತಿಯಲ್ಲಿ ಡಿಯಲ್ಲಿ ಐ ಲಾಸ್ಟ್ ಕಂಪ್ಲೀಟ್ ಕಂಟ್ರೋಲ್. ಕಂಪ್ಲೀಟ್ ಕಂಟ್ರೋಲ್. ದೀಸ್ ವರ್ ಸಮ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಟಫ್ ಟೈಮ್ಸ್. ಯಾವುದೇ ಒಬ್ಬ ಗಾಯಕನ್ಗೆ ಅದು ಎಂಥದೇ ಜಾನರೇ ಇಟ್ಕೊಂಡಿರ್ಬೋದು, ಅವರ ಗಂಟ್ಲು ಹೇಳಿದನ್ನ ಮುಂಚೆ ಹೆಂಗೆ ಹೇಳ್ದಾಗ ಕೇಳ್ತಾ ಇತ್ತೋ ಅದರ ಒಂದು 5% ಹೇಳ್ದಂಗೆ ಇವಾಗ ಕೇಳ್ತಾ ಇಲ್ಲ ಅನ್ನುವಂಥದ್ದು, ಅದೊಂದು ಶಾಕ್. ಅದು ತುಂಬಾ ಒಂಥರ ಮನಸ್ಸನ್ನ ತುಂಬಾ ದಿಗಿಲು ಮಾಡುವಂತಹ ಒಂದು ಇದು, ಏನು ಬರ್ತಾನೆ ಇರ್ತಿರ್ಲಿಲ್ಲ. ಸೊ ಆದರೆ ದಟ್ ವಾಸ್ ಅನದರ್ ಪ್ರಾಬ್ಲಮ್ ವಿಚ್ ಗೇವ್ ಮೀ ಅ ವೇ ಆ್ಯಂಡ್ ಅ ರೀಸನ್, ಒಂದು ಕಾರಣ ಕೊಡ್ತು ಈ ಒಂದು ಶಾರೀರ ಸಂಸ್ಕರಣೆ ಬಗ್ಗೆ ಯೋಚನೆ ಮಾಡೋದಕ್ಕೆ, ಆಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ. ಸೊ ಅದ್ರ ಮೇಲೆ ನಾನು ರಿಸರ್ಚ್ ಮಾಡ್ತಾ ಹೋದೆ. ಬೇರೆ ಬೇರೆ ವಿಡಿಯೋಸು, ಏನು ಹೆಂಗೆ ಬಾಡಿ ಅನಾಟಮಿ, ನಮ್ಮ ದೇಹ ಹೆಂಗೆ ವರ್ಕ್ ಆಗತ್ತೆ, ಯಾವ್ಯಾವ ಮಸಲ್ಸು ಹೇಗೆ ವರ್ಕ್ ಆಗತ್ತೆ, ಏನೇನು ಅವಯವಗಳು, ಇದೆಲ್ಲ ಏನಕ್ಕೆ ಬೇಕು, ಯಾಕೆ ಹಿಂಗೆ ಕೂತ್ಕೊಳ್ಬೇಕು, ಯಾಕೆ ಹಿಂಗೆ ಉಸಿರಾಡಬೇಕು, ಯಾಕೆ ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು, ಯಾವ ಮಸಲ್ಸನ್ನು ಹೇಗೆ ನಾವು ಲೂಸ್ ಮಾಡ್ಕೊಂಡಿರ್ಬೇಕು, ನಮ್ಮ ಮೂಗನ್ನ ಹೇಗೆ ಯೂಸ್ ಮಾಡಬೇಕು, ಇದೆಲ್ಲದೂ ಬರ್ತಾ ಹೋಯ್ತು. ನೀವು ಹೇಳಿದಿರಾ ಇದು ಅಂದ್ರೆ ನಿಮ್ ಸೀಕ್ರೆಟ್ ಅಲ್ವಾ ಅಂತ. ಹೌದು, ಇದು ನನ್ನ ಸೀಕ್ರೆಟೇನೆ. ಆದ್ರೆ ಒಂದೇ ವಿಷಯ ನಾನು ಸೂತ್ರವಾಗಿ ಹೇಳಬೇಕು ಅಂದ್ರೆ, ತ್ಯಾಗರಾಜರು ಹೇಳ್ತಾರೆ, ನಾಭಿ ಹೃತ್ಕಂಠ ರಸನ ನಾಸಾದುಲತೋ ಎಂದು ಶೋಭಿಲ್ಲು ಸಪ್ತಸ್ವರ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಅ ವೆರಿ ಗುಡ್ ವಾಯ್ಸ್. ನಾನು ಆ ಒಂದನ್ನ ನನಗೆ ಗೊತ್ತಿಲ್ಲದೇನೆ ಇದರೆಲ್ಲ ಥ್ರೂ ರಿಸರ್ಚ್ ಆ್ಯಂಡ್ ಥ್ರೂ ಹಂಡ್ರೆಡ್ಸ್ ಆಫ್ ಟ್ರಯಲ್ಸ್ ಆ್ಯಂಡ್ ಎರರ್ಸ್ ಸಾಕಷ್ಟು ಸತಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಹಾಡುವಂತಹ ಒಂದು ಟೆಕ್ನಿಕ್ನ ಮಾಡ್ಕೊಂಡು ನನಗೇನು ಸೆಟ್ ಆಗುತ್ತೆ ಆ್ಯಂಡ್ ಕೆಲವು ಜನರಲ್ ಪ್ರಿನ್ಸಿಪಲ್ಸನ್ನು ನಾನೇ ಫಾರ್ಮ್ ಮಾಡಿಕೊಂಡು ಅದನ್ನು ನಾನಿವಾಗ ಈ ಒಂದು ಪ್ರಿನ್ಸಿಪಲ್ನ ಇಟ್ಕೊಂಡು, ನಾಭಿ ಹೃತ್ಕಂಠರಸ ನಾಸಾದುಲತೋ ಎಂದು ಶೋಭಿಲ್ಲು ಸಪ್ತಸ್ವರ ಅನ್ನುವಂತಹ ಒಂದು ಸೂತ್ರವನ್ನು ತಲೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾ, ದಿಸ್ ಇಸ್ ದ ರಿಸಲ್ಟ್ ಆಫ್ ವಾಟ್ ಯು ಆರ್ ಸೀಯಿಂಗ್ of about 8 to 9 years of vocal voice research. ಸುದೀರ್ಘ ಅಧ್ಯಯನದ ಪರಿಣಾಮ ಇಲ್ಲಿ ಕಾಣ್ತಾ ಇದೆ. ನನ್ನಲ್ಲಿ ಬೇಕಾಗಿ ಬಂತು. ಅದೇ ನನ್ನ ಶಿಷ್ಯರಿಗೆ ಸ್ಟೂಡೆಂಟ್ಸ್ ಪಾಠ ಮಾಡಬೇಕಾದ್ರೆ ಒಂದು ಕ್ರಾಶ್ ಕೋರ್ಸ್ ತರ ಮಾಡ್ತೀನಿ. ಫಸ್ಟ್ ಹಿಂಗೆ ಕೂತ್ಕೊಳ್ಳಿ, ಹಿಂಗೆ ಉಸಿರಾಡಿ, ಹಿಂಗೆ ನಿಟ್ಟಾರ ಕೂತ್ಕೊಳ್ಳಿ, ಈ ಕಾಲಮ್ ಏನಿರುತ್ತೆ ಅದು ಸ್ಟ್ರೈಟ್ ಆಗಿರಬೇಕು, ಬೆನ್ನು ಸ್ಟ್ರೈಟ್ ಆಗಿರಬೇಕು ಹಾಡಬೇಕಾದ್ರೆ. ಯಾಕೆ ಅಂತ ಎಲ್ಲ ಅವ್ರಿಗೆ ಹೇಳ್ತಾ ಬರ್ತೀನಿ. ಆಮೇಲೆ ಇದು ತಪ್ಪಾಗ್ತಿದೆ ಸ್ವಲ್ಪ ನಿಮ್ಮ ವಾಯ್ಸ್ಗೆ ಈ ತರ ಮಾಡಿದ್ರೆ ಚೆನ್ನ. ಎಲ್ಲಾರ್ದು ಅವ್ರವ್ರದೇನೆ ದೇಹ ಪ್ರಕೃತಿ, ಅವ್ರವ್ರದೇನೆ. ಸೊ ಇಂಡಿವಿಜುವಲಿ ದೇ ಹ್ಯಾವ್ ಟು ಕಸ್ಟಮೈಸ್ ಲೇಟರ್. ಕರೆಕ್ಟ್, ಹೌದು. ಆದ್ರೆ ಒಂದು ಕೆಲವು ಜನರಲ್ ಪ್ರಿನ್ಸಿಪಲ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಸೊ ಇವತ್ತು ಸಂಗೀತ ಕ್ಷೇತ್ರ ಅಂತ ಬಂದಾಗ ಸೌಂದರ್ಯ ಎಲ್ಲಿ ಅಡಗಿದೆ ಅಂದರೆ ಎಲ್ಲ ಪ್ರಕಾರಗಳಲ್ಲೂ ಫ್ಯೂಷನ್ ಮಾಡಬಹುದಾದಂಥ ಒಂದು ಪ್ರಯೋಗಗಳು ಇವತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೊತೆಗೆ ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ರಾಕ್, ಪಾಪ್, ಜಾಝ್ ಎಲ್ಲವೂ ಅಂದರೆ ಜಾನಪದ ಶೈಲಿ, ಪಾಶ್ಚಿಮಾತ್ಯ ಶೈಲಿ ಎಲ್ಲವೂ ಪ್ರಯೋಗಗಳಾಗ್ತಾ ಇದೆ. ನೀವು ಸಾಕಷ್ಟು ಕಚೇರಿಗಳು ಕೊಡ್ತಾ ಬಂದಿರೋದ್ರಿಂದ ಯಾವೆಲ್ಲ ರೀತಿಯ ಫ್ಯೂಷನ್ಗಳ ಪ್ರಯೋಗವನ್ನು ಮಾಡಿದ್ದೀರಿ? ಸಾಕಷ್ಟು, ತುಂಬ ಜಾಸ್ತಿ ಅಂತ ನಾನು ಹೇಳಲ್ಲ, ಆದರೆ ಫ್ಯೂಷನ್ ಪ್ರಯೋಗ ನಾನು ಮಾಡ್ತೀನಿ. ಯಾಕಂದರೆ ನಾನೇನು ನನ್ನ ನಂಬಿಕೆ ಏನು ಅಂದರೆ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅದರ ಶಾಸ್ತ್ರೀಯತೆಯನ್ನು ನಾವು ಮೇಂಟೈನ್ ಮಾಡಿಕೊಂಡು ನಾವು ಎಲ್ಲ ಪ್ರಕಾರಗಳಲ್ಲೂ ಇಟ್ ಈಸ್ ಅಡ್ಯಾಪ್ಟಬಲ್ ಟು ಎನಿ ಜಾನರ್. ಸೊ ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು ಯೂನಿವರ್ಸಲ್ ಸೆಟ್. ಎಲ್ಲದರಲ್ಲೂ ಬೇರೆ ಯಾವ ಪ್ರಕಾರವನ್ನು ನೀವು ತಗೊಂಡ್ರು ಅದರಲ್ಲಿ ನಾವು ವಿ ಕ್ಯಾನ್ ಅಡ್ಯಾಪ್ಟ್ ಟು ಎನಿ ಫಾರ್ಮ್, ಯಾವುದೇ ಜಾನರ್ಗೆ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಫ್ಯೂಷನ್ನು, ಜುಗಲ್ಬಂದಿಗಳು, ಹಿಂದೂಸ್ತಾನಿಯವ್ರ ಜೊತೆ ಸಾಕಷ್ಟು ಪ್ರೋಗ್ರಾಮ್ಸನ್ನು ನಾನು ಮಾಡಿದ್ದೀನಿ. ಆಮೇಲೆ ಫ್ಯೂಷನ್ ಅಂತ ಬೇರೆ ಬೇರೆ ಎಲ್ಲ ಪಾಶ್ಚಾತ್ಯ
ಆ ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇವ್ರ ಜೊತೆ ಎಲ್ಲ ನಮಗೆ ಇಟ್ ಬಿಕಮ್ಸ್ ವೆರಿ ಈಸಿ. ನಮಗೆ ತಾಳ, ಸ್ವರಜ್ಞಾನ, ಲಯ, ಶ್ರುತಿ, ಇದು ಆಮೇಲೆ ಸ್ವರ ಸಿಸ್ಟಮ್ ಏನಿದೆ ನಾವು ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನಮ್ಮ ಫೌಂಡೇಶನ್ ಎಷ್ಟು ಭದ್ರ ಇರುತ್ತೆ ಅಂದರೆ ಫ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಟ್ ಈಸ್ ಸುಲಭ ಸರ್. ನಿಮ್ಮ ಜರ್ನಿಯನ್ನು ನೋಡಿದಾಗ ಪ್ರಶಸ್ತಿಯ ಒಂದು ಹಂತ ಬಂದಿದ ತಕ್ಷಣ ಖುಷಿ, ಹೆಮ್ಮೆ ಎರಡೂ ಇದೆ. ಬಿಕಾಸ್ ಯಾಕಂದರೆ ಕೇಂದ್ರದಿಂದ ಕೊಡಮಾಡುವಂಥ ಒಂದು ರಾಷ್ಟ್ರಮಟ್ಟದ ಪುರಸ್ಕಾರ ಅಂತ ಹೇಳಿದ್ರೆ ಬಿಸ್ಮಿಲ್ಲಾ ಖಾನ್ ಅವರ ಯುವ ಪುರಸ್ಕಾರ, ಮತ್ತೊಂದು ಕಡೆ ಮಿನಿಸ್ಟ್ರಿ, ಕಲ್ಚರಲ್ ಮಿನಿಸ್ಟ್ರಿ ವತಿಯಿಂದ ಕೊಡುವಂಥ ಫೆಲೋಶಿಪ್ ಇರ್ಬೋದು. ಐ ಥಿಂಕ್ ಇದು ಎರಡೂ ಕೂಡ ತುಂಬ ವಿಶೇಷ ಅನ್ಸುತ್ತೆ. ಏನು ಹೇಳ್ತೀರಿ? ತುಂಬ ವಿಶೇಷ ಸರ್. ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಅವಾರ್ಡ್ ಇದು 40 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ನಮ್ಮ ಸರ್ಕಾರದಿಂದ ಕಲೆಗಳಿಗೆ, ಕಲಾವಿದರಿಗೆ ಕೊಡುವಂಥ ಐ ಥಿಂಕ್ ದಿಸ್ ಇಸ್ ಪ್ರಾಬಬ್ಲಿ, ಐ ಮೈಟ್ ಬಿ ರಾಂಗ್, ಬಟ್ ದಿಸ್ ಇಸ್ ಪ್ರಾಬ್ಲಿ ದಿ ಹೈಯೆಸ್ಟ್ ಅವಾರ್ಡ್. ಹೌದು. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದವ್ರಿಗೆ, ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತಕ್ಕೆ ಗುರುಗಳ ಆಶೀರ್ವಾದದಿಂದ 2023ಗೆ ಬಂದಿದ್ದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯನೇ. ಇಟ್ ಈಸ್ ಅ ಬಿಗ್ ರೆಕಗ್ನಿಷನ್. ಅದೊಂದು. ಇನ್ನೊಂದು ಫೆಲೋಶಿಪ್ ಅನ್ನುವಂಥದ್ದು, ಅದು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಬರುವಂಥದ್ದು. ಇದು ರಿಸರ್ಚ್ಗೆ ಸುಳಾದಿಗಳು ಅನ್ನುವಂತಹ ಒಂದು ಟಾಪಿಕ್ಕು. ಇಲ್ಲಿ ನಾಟ್ ಗೆಟ್ ತುಂಬ ಡೀಪಾಗಿ ಹೋಗ್ಬೇಡ. ಅದು ಒಂದು ಫಾರ್ಮ್ ಆಫ್ ಕಂಪೋಸಿಷನ್, ಹಳೆ ಮುಂಚೆ ಎಲ್ಲ ತುಂಬ ಇರ್ತಿದ್ದು. ಅದ್ರ ಮೇಲೆ ರಿಸರ್ಚ್ ಮಾಡಬೇಕು ಅಂತ ನಾನು ಒಂದು ಅರ್ಜಿ ಸಲ್ಲಿಸಿದಾಗ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ದ ಜೂನಿಯರ್ ಫೆಲೋಶಿಪ್ ಅಂತ. ಅದು 2 ವರ್ಷ ಹಿಂದೆ, ನನಗೆ 1.5 ವರ್ಷ ಹಿಂದೆ ಅದು ಅವಾರ್ಡ್ ಆಯಿತು. ಸೊ ಬೋತ್ ಆರ್ ಡೆಫಿನೆಟ್ಲಿ ಪ್ರೆಸ್ಟೀಜಿಯಸ್. ನಿಮ್ಮ ಇಡೀ ಸಾಧನೆಯ ಹಾದಿಯನ್ನು ಗಮನಿಸಿದಾಗ ಮತ್ತೊಂದು ಮಹತ್ತರವಾದಂಥ ಮೈಲಿಗಲ್ಲು ನಿಮ್ಮ ಬದುಕಿನಲ್ಲಿ ಅಂತ ಹೇಳಿದ್ರೆ, ಕೇವಲ 19 ವರ್ಷದವರಿದ್ದಾಗ ಸಿಂಹನಂದನ ಅಂದರೆ ಸುದೀರ್ಘವಾದಂಥ ಅಂದರೆ ತಾಳ, ಅದರ ಪ್ರಯೋಗವನ್ನು ಮಾಡಿ ಯಶಸ್ಸು ಕಂಡದ್ದು, ಅಥವಾ ಬಹುಸಂಖ್ಯೆಯಲ್ಲಿ ಪ್ರೇಕ್ಷಕರು, ರಸಿಕರು ಕೂತದ್ದು, ಅದರ ಬಗ್ಗೆ ಹೇಳಿ ಅಲ್ಲ. ಸಿಂಹನಂದನ ತಾಳದಲ್ಲಿ ಒಂದು ರಾಗಂ ತಾನಂ ಪಲ್ಲವಿ, ಇದು 2008ನೇ ಇಸ್ವಿಯಲ್ಲಿ, ನಾನು 19ನೇ ವರ್ಷ. ಅದೊಂದು ಚಾಲೆಂಜ್ ಆಗಿ ತೊಗೊಂಡಿದ್ದು. ನಮ್ಮ ಅಣ್ಣ ನನಗೆ ಚಾಲೆಂಜ್ ಆಗಿ ಕೊಟ್ಟಿದ್ದಕ್ಕೆ ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮಾಡೋಕ್ಕಾಗತ್ತಾ, ಆಗುತ್ತೆ ಅಂತ ತೊಗೊಂಡು ಮಾಡಿದ್ದು. ಚಿಕ್ಕದಾಗಿ ಹೇಳ್ತೀನಿ, ಈ ಸಿಂಹನಂದನ ತಾಳನ, ಆ ಪ್ರೋಗ್ರಾಮ್ ಹೆಸರು ಸಾಲಂಕೃತ ಸಿಂಹನಂದನ, ಅಲಂಕೃತ ಸಿಂಹನಂದನ. ಸಿಂಹನಂದನ ತಾಳ ಅನ್ನುವಂಥದ್ದು ಅಷ್ಟೋತ್ತರ ಶತತಾಳಗಳು ಅನ್ನುವಂಥ ಒಂದು ಗುಚ್ಛ, ತಾಳಗಳ ಗುಚ್ಛ. ಅದರಲ್ಲಿ ಅತಿ ದೀರ್ಘವಾದಂಥ ತಾಳ, 128 ಬೀಟ್ಸ್. ಅಂದ್ರೆ ಆದಿತಾಳ 1 2 3 4 5 6 7 8 ಅಂತ 8 ಅನ್ಕೊಂಡ್ರೆ ಆ ಥರ 128, 18 ಅಂಗಗಳು. ಒಂದು ಬೀಟಿಗೆ 4 ಅಕ್ಷರ ಲೆಕ್ಕ ತಗೊಂಡ್ರೆ 512 ಅಕ್ಷರ. ಇದು ಒಂದು ಆವರ್ತಕ್ಕೆ, ಅಂದ್ರೆ ಒಂದು ಸೈಕಲ್, ತಾಳ ಸೈಕಲ್ಗೆ. ಸೊ ಇದರಲ್ಲಿ ಒಂದು ಪಲ್ಲವಿಯ ರಚನೆ, ರಾಗ ತಾನ ಪಲ್ಲವಿ, ಪಲ್ಲವಿಯ ರಚನೆ, ಅದನ್ನ ಸವಿಸ್ತಾರವಾಗಿ ಎಲ್ಲ ಹಾಡಿ, ಅದರಲ್ಲಿ ಮ್ಯಾಥಮೆಟಿಕಲ್ ಒಂದಷ್ಟೆಲ್ಲ ಕಾಂಬಿನೇಷನ್ಸ್ ಎಲ್ಲ ಮಾಡಿ, ಅದಕ್ಕೆ ಸ್ವರಗಳನ್ನ ಹಾಡಿ, ಆ ಥರ ಮಾಡಿದಂತಹ ಐ ಥಿಂಕ್ ಡಾಕ್ಯುಮೆಂಟೆಡ್ ಹಿಸ್ಟ್ರಿಲಿ ಪ್ರಾಬಬ್ಲಿ ಐ ಆಮ್ ದಿ ಯಂಗೆಸ್ಟ್ ಟು ಹ್ಯಾವ್ ಡನ್ ಸಚ್ ಅ ಫೀಟ್. ಸಂಗೀತಗಾರರು ನೀವು ಹಾಡು ಎಷ್ಟು ಬೇಕಾದರೂ ಕೇಳಿಯಪ್ಪ, ನಾವು ಹಾಡು ಬಿಡ್ತೀವಿ, ಮಾತಾಡೋದು ಅಂದರೆ ಜಾಸ್ತಿ ಹೆಚ್ಚಾಗಿ ಮಾತಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಅದು ಆ ಒಂದು ಅಪವಾದವನ್ನು ಸುಳ್ಳಾಗಿಸಿದ್ದೀರಿ ಇವತ್ತು. ಯಾಕಂದರೆ ಅದ್ಭುತ ಸಂಗೀತಗಾರರಾಗಿರೋದ್ರ ಜೊತೆಗೆ ಈ ಸಂಗೀತ ಕಲಿಕೆಯ ಸಾಧನೆಯ ಹಾದಿ, ಈ ಪಯಣದ ಬಗ್ಗೆ ಕೂಡ ಅಷ್ಟೇ ಸುಮಧುರವಾಗಿ, ಅಷ್ಟೇ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಇಡೀ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಧನ್ಯವಾದ. ನನಗೂ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೆ ಒಂದು ತುಂಬ ಒಳ್ಳೆಯ ಅವಕಾಶ ಹಾಗೂ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿದ. ಯಾಕಂದರೆ ಸಂಗೀತದ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಅಂತವೇ ಇಲ್ಲ. ಅದು ಮಾತೂ ಹಾಗೆ, ಸಂಗೀತವೂ ಹಾಗೇನೆ. ಆದರೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಹಾಗೂ ವೀಕ್ಷಕರಿಗೆ ಧನ್ಯವಾದಗಳನ್ನು ನಾನು ನಿಮ್ಮ ಹಾಡು ಕೇಳೋ ಆಸೆ ಇನ್ನೂ ಮುಗ್ದಿಲ್ಲ ನಮಗೆ. ಕೊನೆಯದಾಗಿ ಹಾಡಿನ ಮೂಲಕನೇ ಮುಕ್ತಾಯ ಮಾಡೋಣ. ಆದಿದೇವ ಪರಮಾತ್ಮ, ಆದಿದೇವ ಪರಮಾತ್ಮ, ವೇದ ವೇದಾಂತ ವೇದ್ಯ ನಮೋ ನಮೋ. ಆದಿದೇವ ಪರಮಾತ್ಮ, ವೇದ ವೇದಾಂತ ವೇದ್ಯ ನಮೋ ನಮೋ. ಆದಿದೇವ ಪರಮಾತ್ಮ, ಗದಾಧರ ಶ್ರೀ
ವೆಂಕಟಪತಿ ನಿಲಯ ಗದಾಧರ ಶ್ರೀ ವೆಂಕಟಪತಿ ನಿಲಯ ಸದಾನಂದ ಪ್ರಸನ್ನ ನಮೋ ನಮೋ ಸದಾನಂದ ಪ್ರಸನ್ನ ನಮೋ ನಮೋ ಆದಿದೇವ ಪರಮಾತ್ಮ ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ 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 ಆದಿದೇವ ಪರಮಾತ್ಮ ಪರಮಾತ್ಮ ಆದಿದೇವ 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 ಪರಮಾತ್ಮ ಪರಮಾತ್ಮ ಪರಮಾತ್ಮ